Very good evening, students. A warm welcome to Sankalpa Learning Solution. Let's continue today the remaining questions, which are very important and also very easy. Okay. In yesterday's session, we already came across with lot of things. How the biotechnological principles are very important to generate so many useful products which are available in market till today ಅಲ್ವಾ ಅದನ್ನೆಲ್ಲದು ನಾವು ನೋಡ್ತಾ ಹೋದ್ವಿ ಸೊ ಲೆಟ್ಸ್ ಕಂಟಿನ್ಯೂ ದ ರಿಮೈನಿಂಗ್ ಥಿಂಗ್ yes a lot of attention has been paid to the cultivation of bt cotton. What does bt means? Okay, ನಿನ್ನೆ ಸೆಷನ್ ಅಲ್ಲೂ ಕೂಡ ಇದು ಬಂದಿತ್ತು ಕ್ವಶನ್. ಸೊ ರಿಪೀಟೆಡ್ ಕ್ವಶನ್ ಅಂದ್ರೆ ಏನು, ಆಲ್ಮೋಸ್ಟ್ ಆಲ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿ ನೀವು ಡಬಲ್ ಟಿಕ್ ಹಾಕ್ಬೋದು. ಓಕೆ, ಫಸ್ಟ್ ಆಪ್ಷನ್, ಬೇರಿಯಂ ಟ್ರೀಟೆಡ್ ಕಾಟನ್ ಸೀಡ್ಸ್ carrying an endotoxin gene from Bacillus thuringiensis produced by biotechnology method. Fourth option, bigger thread variety of cotton with tensile strength. So yaudana choose ಮಾಡ್ತೀರಿ? Yes, someone who is answering. No, it's not D. What does BT means? BT full form ಅನ್ನ ನಾವು ಹೇಳಬೇಕು ಅಲ್ವಾ? ಸೊ ಹಾಗಾಗಿ ಫುಲ್ ಫಾರ್ಮ್ ಅನ್ನ ಹೇಳುವಾಗ we have to elaborate the BT. Yes, very good, excellent. That is Bacillus thuringiensis, which carrying the endotoxin gene. Okay, ಹಾಗಾಗಿ ಈ ಕ್ವಶನ್ ಬಂದಾಗ ತುಂಬಾ ಕನ್ಫ್ಯೂಸ್ ಆಗಬೇಡಿ, ಎಲ್ಲದೂ ರಿಲೇಟೆಡ್ ಆನ್ಸರ್ ಅಂತಾನೆ ಅನ್ಸುತ್ತೆ. ಓಕೆ, 2-3 ಸಲ ಕ್ವಶನ್ ಅನ್ನ ಓದಿ. ವಾಟ್ ಡಸ್ BT ಮೀನ್ ಅಂತ ಕೇಳಿದ್ದಾರೆ. BT ಅಂದ್ರೆ ಏನು, BT ಕಾಟನ್ ಅಂತ ಒಂದು ವರ್ಡ್ ಅಲ್ಲಿ ವಾಟ್ ಡಸ್ BT ಅಲ್ವಾ? ಸೊ ಬ್ಯಾಸಿಲಸ್ ಥುರಿಂಜಿಯನ್ಸಿಸ್ ಬ್ಯಾಕ್ಟೀರಿಯಲ್ ನೇಮ್ ಅನ್ನು ಏನ್ ಮಾಡಿದ್ದಾರೆ, ಕಾಟನ್ಗೆ ಇಟ್ಟಿರುವಂತದ್ದು. ಹಾಗಾಗಿ ನೀವು ಅದನ್ನ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ದಟ್ ಈಸ್ ಬ್ಯಾಸಿಲಸ್ ಥುರಿಂಜಿಯನ್ಸಿಸ್ ವಿಚ್ ಕ್ಯಾರಿಂಗ್ ಆನ್ ಎಂಡೋಟಾಕ್ಸಿನ್. ಎಸ್, ವೆರಿ ಗುಡ್. Once released for cultivation, golden rice is a promising transgenic crop that helps in. Okay. ಆಲ್ರೆಡಿ ಏನಾಗಿದೆ, ಜರ್ಮನಿಯಲ್ಲಿ ಇದನ್ನ ಫೈಂಡ್ ಔಟ್ ಮಾಡಿದ್ದಾರೆ. ಸೊ ಗೋಲ್ಡನ್ ರೈಸ್ ಅನ್ನ ಆಲ್ಮೋಸ್ಟ್ ಆಲ್ ಯುನೈಟೆಡ್ ಸ್ಟೇಟ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಫಿಲಿಪೈನ್ ಎಲ್ಲ ಕೂಡ ಇದು ಅವೈಲೇಬಲ್ ಇದೆ. ಯಾವ ಪರ್ಪಸ್ ಅಥವಾ ಯಾವುದಕ್ಕೆ ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಕೇಳಿರೋದು. Which option? Producing petrol-like fuel from rice, elevation of vitamin A, pest resistance, herbicide tolerance. Yes. ತುಂಬಾ ಆಕ್ಟಿವ್ ಆಗಿ ಆನ್ಸರ್ ಮಾಡ್ತಾ ಇದ್ದೀರಾ. ವೆರಿ ಗುಡ್. ಇಟ್ಸ್ ಅ ಬಿ. ಎಸ್, ವೆರಿ ಗುಡ್. ಆಲಿವೇಶನ್ ಅಂದ್ರೆ ಏನು, ಇನ್ಕ್ರೀಸ್ ಅನ್ನೋ ಒಂದು ಅರ್ಥ ಬರುತ್ತೆ. ಹಾಗಾಗಿ ಆಲಿವೇಶನ್ ಆಫ್ ವಿಟಮಿನ್ ಎ. ಓಕೆ, ಎಸ್. What has been designed with Bacillus thuringiensis strain BT? ಈ ಕ್ವಶನ್ ಅರ್ಥ ಆಯ್ತಾ? ಆಪ್ಷನ್ ನೋಡಿ, ಬಯೋಫರ್ಟಿಲೈಸರ್ಸ್, ಬಯೋಮೆಟಲರ್ಜಿಕಲ್ ಟೆಕ್ನಿಕ್ಸ್, ಮಿನರಲರ್ಜಿಕಲ್ ಪ್ರಾಸೆಸ್, ಬಯೋ ಇನ್ಸೆಕ್ಟಿಸೈಡಲ್ ಪ್ಲಾಂಟ್ಸ್. ಬ್ಯಾಸಿಲಸ್ ಥುರಿಂಜಿಯನ್ಸಿಸ್ ಸ್ಟ್ರೇನ್ ಇಟ್ಕೊಂಡು ಏನನ್ನ ಡೆವಲಪ್ ಮಾಡಿದ್ದಾರೆ, ಏನನ್ನ ಡಿಸೈನ್ ಮಾಡಿದ್ದಾರೆ ಅಂತ ಕೇಳಿರೋದು. ಸೊ ಏನ್ ಆನ್ಸರ್ ಮಾಡ್ತೀರಿ? ಎಸ್, ವೆರಿ ಗುಡ್. ಇಟ್ಸ್ ಡಿ. ದಟ್ ಈಸ್ ಬಯೋ ಇನ್ಸೆಕ್ಟಿಸೈಡಲ್ ಪ್ಲಾಂಟ್ಸ್ ಅನ್ನ ನಾವಿಲ್ಲಿ ಡಿಸೈನ್ ಮಾಡಿರುವಂಥದ್ದು. ಓಕೆ, ವಿತ್ ಅ ಲಾಟ್ ಆಫ್ ಎಫರ್ಟ್. ಅಂದ್ರೆ ಏನು, ಸುಮ್ಮನೆ ಬಂದ್ಬಿಟ್ಟಿಲ್ಲ 1 ಅಥವಾ 2 years ಅಲ್ಲಿ. ವಿತ್ ಅ ಲಾಟ್ ಆಫ್ ಟ್ರಯಲ್ ಅಂಡ್ ಎರರ್ ಮಾಡಿದ್ಮೇಲೆ 5 to 6 years
ಅಷ್ಟಾದ್ಮೇಲೆ ನಮಗೆ ಇದು ಇನ್ಸೆಕ್ಟಿಸೈಡಲ್ ಪ್ಲಾಂಟ್ಸ್ ಅಪ್ರೂವಲ್ ಸಿಕ್ಕಿರೋದು. ಇಂಡಿಯಾದಲ್ಲಿ ನಾವು ಯಾವಾಗ ಬಂತು ಅಂತ ಗೊತ್ತಿದೆಯಾ? ಇನ್ 1994. ಅಷ್ಟು ಟೈಮಲ್ಲಿ, ಅಂದ್ರೆ ತುಂಬಾ ರೀಸೆಂಟ್ ಆಗಿ ಬಂದಿರುವಂತ ಒಂದು, ನಾವು ಹೇಳೋದಕ್ಕೆ ನೋಡಿದ್ರೆ 1994 ಅಂತಂದ್ರೆ ತುಂಬಾ ಹಿಸ್ಟ್ರಿಗೇನು ಸೇರೋದಿಲ್ಲ, ಆದ್ರೆ ತುಂಬಾ ರೀಸೆಂಟ್ ಆಗಿ ಬಂದಿರುವಂತ ಒಂದು ಪ್ಲಾಂಟ್. ಎಸ್, ಟ್ರಾನ್ಸ್ಜೆನಿಕ್ ಆನಿಮಲ್ಸ್ ಆರ್ ದೋಸ್ ದಟ್ ಹ್ಯಾವ್ ವಾಟ್? ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್ ಇರೋ ತರನೇ ಆನಿಮಲ್ಸ್ ಕೂಡ ಇದೆ, ಆದ್ರೆ ಅದು ಏನ್ ಒಳಗೊಂಡಿದೆ ಅಂತ ಕೇಳಿರೋದು ಪ್ರಶ್ನೆ. ಫಾರಿನ್ DNA in some cells, foreign DNA in all of their cells, foreign RNA in all of their cells, both A and C. ಯಾವುದನ್ನ ಚೂಸ್ ಮಾಡ್ತೀರಿ? ಸಮೋ ಕನ್ಫ್ಯೂಸಿಂಗ್ ಆಗಿರೋ ತರ ಇದೆಯಾ? ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಂದ್ರೇನು? ಬೇರೆ ಜೀನನ್ನ ತಗೊಂಡು ಬಂದು ಆನಿಮಲ್ಸ್ಗೆ ಇಂಜೆಕ್ಟ್ ಮಾಡುವಂಥದ್ದು, ಸಿಂಪಲ್ ವರ್ಡ್ ಅಲ್ಲಿ ಹೇಳೋದಾದ್ರೆ. ಹಾಗಾಗಿ ನಾವು ಏನನ್ನ ಚೂಸ್ ಮಾಡಬೇಕು? ಜೀನ್ ಅಂದ್ರೆ ಏನು? DNA, ಅಫ್ಕೋರ್ಸ್. RNA ಕೂಡ ಜೀನ್ ಹೌದು, ಬಟ್ ತುಂಬಾ ಏನ್ ಮಾಡುತ್ತೆ, ಪ್ರತಿಯೊಂದು ಕ್ಯಾರೆಕ್ಟರ್ನು ಕೂಡ RNAದಲ್ಲಿ ಇಲ್ಲ. ಹಾಗಾಗಿ ಏನಾದ್ರೂ ಕ್ಯಾರೆಕ್ಟರ್ಸ್ ನ ಚೇಂಜ್ ಮಾಡಬೇಕು, ನಮಗೆ ಡಿಸೈರ್ಡ್ ವೆರೈಟಿ ಆಫ್ ಆನಿಮಲ್ಸ್ ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನಾವು? DNA ಚೇಂಜ್ ಮಾಡಬೇಕು. ಹಾಗಾಗಿ ಸಿ ಆಪ್ಷನ್ ಅನ್ನೋದು ಕಂಪ್ಲೀಟ್ ಆಗಿ ಇಲ್ಲ. ಸೊ ಇನ್ ರಿಮೈನಿಂಗ್ 3, A, B ಅಥವಾ D, ಯಾವುದನ್ನ ಚೂಸ್ ಮಾಡಬೇಕು? ಫಾರಿನ್ DNA ಇನ್ ಸಮ್ ಸೆಲ್ಸ್ ಅಥವಾ ಫಾರಿನ್ DNA ಇನ್ ಆಲ್ ಆಫ್ ದೇರ್ ಸೆಲ್ಸ್, ಆರ್ ಲಾಸ್ಟ್ ಒನ್ ಬೋತ್ A and C. ಹಾಗಾಗಿ ಏನ್ ಚೂಸ್ ಮಾಡ್ತಾರೆ? A, ಆಪ್ಷನ್ A. ಓಕೆ, ದೆನ್ MDRPU D, AB D. Okay, right answer is D, both A and C. ಏನಕ್ಕೆ ಇದು? ಏನನ್ನ ನಾವು ಏನಕ್ಕೆ A and C ನ ಬೋತ್ A and C ಅಂತ ಹೇಳ್ತಿದ್ದೀರಾ? ರೈಟ್ ಆನ್ಸರು ನೋಡಿ, ಥಿಂಕ್ ಮಾಡಿ. ನಾನೇನ್ ಹೇಳ್ದೆ? ರೈಟ್ ಆನ್ಸರ್ ಇಸ್ ಡಿ ಅಂತ ಹೇಳ್ದೆ. ಇಸ್ ದಟ್ ಟ್ರೂ? ರಿಯಲಿ ಟ್ರೂ? ಈಗ ಸಿಂಪಲ್ BT ಕಾಟನ್ ಅನ್ನೇ ತಗೊಳ್ಳೋಣ ಅಲ್ವಾ? ಬ್ಯಾಸಿಲಸ್ ತುರಂಜನಸಿಸ್ ಜೀನನ್ನ ಎಂಟೈರ್ ಪ್ಲಾಂಟ್ ಒಂದು ಲೀಫಿಗೆ ಇನ್ಸರ್ಟ್ ಮಾಡಿದ್ರು ಕೂಡ ನೀವು ಇನ್ನೊಂದು ಕಾಂಡದ ಯಾವುದೇ ಭಾಗನ ಇನ್ಸೆಕ್ಟ್ ತಿಂದ್ರೂ ಕೂಡ ಅದು ಸತ್ತೋಗುತ್ತೆ ಅಲ್ವಾ? ಹೌದು ತಾನೆ? ಹಾಗಾದ್ರೆ ಏನರ್ಥ ಅದರಲ್ಲಿ? ಎಂಟೈರ್ ಪ್ಲಾಂಟ್ ಅಲ್ಲಿ BT ಜೀನ್ ಅನ್ನೋದು ಇದ್ದೇ ಇದೆ. ನೀವು ಯಾವುದನ್ನೇ ತಗೊಳ್ಳಿ, ಫ್ಲವರ್ ತಗೊಳ್ಳಿ, ಅಂದ್ರೆ ಕಾಟನ್ ಫ್ಲವರ್ ತಗೊಳ್ಳಿ, ಅಥವಾ ಬೇರೆ ಕಡೆ ಲೀಫ್ ತಗೊಳ್ಳಿ, ಸ್ಟೆಮ್ ತಗೊಳ್ಳಿ ಅಲ್ವಾ? ಸ್ಟೆಮ್ ಏನು ಕನ್ಸ್ಯೂಮ್ ಮಾಡಲ್ಲ, ಅದು ತಿನ್ಕೊಳ್ಳಲ್ಲ, ಬಟ್ ಲೀಫನ್ನು ತುಂಬಾ ತಿನ್ನತ್ತೆ. ಹಾಗಾಗಿ ಅದರಲ್ಲಿ ಮ್ಯಾಕ್ಸಿಮಮ್ ಇನ್ಸರ್ಟ್ ಮಾಡಿದ್ದಾರೆ. ಫಸ್ಟ್ ಸೈಟ್ ಯಾವುದು? ಲೀಫಿಗೆ ಇನ್ಸರ್ಟ್ ಮಾಡಿರೋದು. ಹಾಗಾದ್ರೆ ಇದರ ಅರ್ಥ ಏನು? ಟ್ರಾನ್ಸ್ಜೆನಿಕ್ ಅನಿಮಲ್ ಅಂತಂದ್ರೇನು? ಕಂಪ್ಲೀಟ್ ಆಗಿ ಅದ್ರ ಸೆಲ್ ಅಲ್ಲಿ ಫಾರಿನ್ DNA ಇರಬೇಕು, ಅದ್ರ ಜೊತೆಗೆ ನಮ್ಮ ಜೀನ್ ಕೂಡ ಇರಬೇಕು. ಅಂದ್ರೇನು? ಅಲ್ಲಿ ಮಿಕ್ಸ್ ಅಂಡ್ ಮ್ಯಾಚ್ ಆಗಿರುತ್ತೆ. ಓಕೆನಾ? ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು? ಫಾರಿನ್ DNA ಇನ್ ಸಮ್ ಸೆಲ್ಸ್, ಫಾರಿನ್ DNA ಇನ್ ಆಲ್ ಆಫ್ ದೇರ್ ಸೆಲ್ಸ್. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಬಂದು ಬಿ. ಓಕೆ, ಸೊ ಡಿ ಕೂಡ ಅಲ್ಲ, ಎ ಕೂಡ ಅಲ್ಲ. ಸೊ ನೋಡಿ, ನಾನು ನಿಮ್ಮನ್ನ ಟೆಸ್ಟ್ ಮಾಡೋಣ ಅಂತ ಡಿ ಅಂತ ಹೇಳಿದೆ. ಸೊ ನೋ ಒನ್ ಈಸ್ ರೈಸಿಂಗ್. ಯಾಕೆ ಅದಾಗೆ ಯಾಕೆ ಆಗ್ಬೇಕು ಅಂತ ಹೇಳಿ. ಓಕೆ, ಎಸ್. The transgenic plants are those that have what? ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್ ಅನ್ನ
ನಾವು ಪ್ಲಾಂಟ್ಸ್ ಅಂತ ಹೇಳುವಾಗ ಏನಿರಬೇಕು ಮ್ಯಾಂಡೇಟ್ರಿ ಆಗಿ ಅಂದ್ರೇನು ಕಂಪಲ್ಸರಿ ಆಗಿ ಅದಿದ್ರೆ ಮಾತ್ರ ನಾವೇನು ಹೇಳ್ತೀವಿ ಇದಕ್ಕೆ ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಫಸ್ಟ್ ನೋ ಜೀನ್. ನೋ ಜೀನ್ ಅಂದ್ರೇನು ಡಿ ಎನ್ ಎನೇ ಇಲ್ಲ ಪ್ಲಾಂಟ್ ಅಲ್ಲಿ ಅಂತ ಹೇಳೋ ತರದಲ್ಲಿ ಸ್ಟೇಟ್ಮೆಂಟ್ ಇದು. ನೋ ಜೀನ್. ದೆನ್ ಜೀನ್ಸ್ ಇನ್ ಟ್ರಾನ್ಸ್ಪೊಸಿಷನ್. ಟ್ರಾನ್ಸ್ಪೊಸಿಷನ್ ಅಂದ್ರೇನು ಜೀನು ಅಥವಾ ಡಿ ಎನ್ ಎ ಏನಿದೆ ತನ್ನ ಜಾಗದಲ್ಲಿ ಬಿಟ್ಟು ಬೇರೆ ಯಾವುದೋ ಒಂದು ಜಾಗದಲ್ಲಿ ಹೋಗಿ ಕುತ್ಕೊಂಡಿದೆ ಅಂತ ಹೇಳೋ ಸ್ಟೇಟ್ಮೆಂಟ್. ಜೀನ್ಸ್ ವಿತ್ ನೋ ಫಂಕ್ಷನ್ ಟು ಪರ್ಫಾರ್ಮ್. ಜೀನ್ಸ್ ಅವೈಲೇಬಲ್ ಇದೆ ಆದ್ರೆ ಅದಕ್ಕೆ ಫಂಕ್ಷನ್ ಮಾಡೋ ಇಷ್ಟ ಇಲ್ಲ, ಅದು ಸುಮ್ಮನೆ ಹಾಗೆ ಸೈಲೆಂಟ್ ಆಗಿ ಕೂತ್ಕೊಂಡಿದೆ ಅನ್ನೋದು ಸ್ಟೇಟ್ಮೆಂಟ್. ನೆಕ್ಸ್ಟ್ ಆಪ್ಷನ್ ಜೀನ್ಸ್ ಆಫ್ ಅನದರ್ ಆರ್ಗ್ಯಾನಿಸಮ್. ಜೀನ್ ಇದೆ, ಅದನ್ನ ನಾವು ಬೇರೆ ಆರ್ಗ್ಯಾನಿಸಮ್ ಅಥವಾ ಬೇರೆ ಪ್ಲಾಂಟ್ ಇಂದ ತಗೊಂಡು ಬಂದು ಅದಕ್ಕೆ ಇನ್ಸರ್ಟ್ ಮಾಡಿದೀವಿ ಅನ್ನೋದು ಇದರ ಅರ್ಥ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಇಲ್ಲಿ? ಎಸ್ ಎಸ್, ವೆರಿ ಗುಡ್, ಡಿ. ಇಟ್ಸ್ ಡಿ. ಯಾಕಂದ್ರೆ ನಾವು ಎಂಟೈರ್ ಆಗಿ ಇನ್ನೊಂದು ಪ್ಲಾಂಟ್ ಅಥವಾ ಇನ್ನೊಂದು ಸ್ಪೀಶೀಸ್ ಇಂದ ನಮಗೆ ಬೇಕಾಗಿರೋ ತರದಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದಿಲ್ಲಿ? ಎಸ್, ಡಿ. In E. coli, recombinant DNA technology can be used to produce the biologically active form of which of the following? ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಿಮಗೆ ವಾಯ್ಸ್ ಕೇಳದೆ ಇರಬಹುದು, ಸೊ ತುಂಬ ಲೌಡ್ ಆಗಿ ಮಾತಾಡೋಕ್ಕಾಗ್ತಾ ಇಲ್ಲ, ಸೊ ಪ್ಲೀಸ್. ಓಕೆ, ಇನ್ E. coli, recombinant DNA technology can be used to produce the biologically active form. ಬಯಾಲಜಿಕಲಿ ಆಕ್ಟಿವ್ ಫಾರ್ಮ್ ಅನ್ನ ರೆಡಿ ಮಾಡಿದ್ದಾರೆ ಯಾವುದ್ರಲ್ಲಿ? E. coli. ಹಾಗಾಗಿ ಯಾವುದು ಅಂತ ಕೇಳಿರೋದು. ವಿಚ್ ಆಫ್ ದ ಫಾಲೋವಿಂಗ್? ಲಿಟನೈಸಿಂಗ್ ಹಾರ್ಮೋನ್ ಅಂದ್ರೇನು? LH. ಲಿಟನೈಸಿಂಗ್ ಹಾರ್ಮೋನ್ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುವಂತ ಒಂದು ಹಾರ್ಮೋನ್. ಓಕೆನಾ? ದೆನ್ ಎಕ್ಡಿಸನ್ ಆಪ್ಷನ್. ನೆಕ್ಸ್ಟ್ ಒನ್ ರಿಫಾಮೈಸಿನ್. ಇಟ್ಸ್ ಅ ಆಂಟಿಬಯೋಟಿಕ್. ಅಗೇನ್ ಇಟ್ಸ್ ಆಲ್ಸೋ ಮೆಡಿಸಿನ್, ಇಟ್ಸ್ ಆಂಟಿಬಯೋಟಿಕ್. ಇಲ್ಲಿ ಮೈಸಿನ್ ಅಂತ ಬಂದಾಗ ಐಸಿನ್, ಫ್ಲೆಕ್ಸಿನ್, ಆಂಫೆನಿಕಾಲ್ ಈ ತರ ಎಲ್ಲ ಬರುತ್ತಲ್ಲ, ಅದನ್ನ ಆಂಟಿಬಯೋಟಿಕ್ ಅಂತ ಹೇಳಿ ಕರಿತೀವಿ. ಓಕೆನಾ? ದೆನ್ ಇಂಟರ್ಫೆರಾನ್. ಇಂಟರ್ಫೆರಾನ್ ಅಂದ್ರೆ ಏನು? ಆಕ್ಚುಲಿ ಇಮ್ಯುನೋಗ್ಲೋಬುಲಿನ್ಸ್ ಅಥವಾ ನಮಗೆ ಬೇಕಾಗಿರುವಂತ ಇಮ್ಯೂನ್ ಕಂಪೋನೆಂಟ್ ಇದು. ನಮ್ಮ ಹೋಲ್ ಬಾಡಿಯಲ್ಲಿ ಇಂಟರ್ಫೆರಾನ್ಸ್ ಇದ್ದೇ ಇರುತ್ತೆ. ಯಾವಾಗ ಇಂಟರ್ಫೆರಾನ್ ಜನರೇಟ್ ಆಗುತ್ತೆ? ನೀವು ವೈರಸ್ ಇನ್ಫೆಕ್ಷನ್ ಆಗುತ್ತಲ್ಲ, ಹಾಗಾಗಿ ನಮ್ಮ ಇಮ್ಯುನಿಟಿನ ಎಬ್ಬಿಸ್ಬೇಕಲ್ಲ. ಓ ವೈರಸ್ ಬಂದಿದೆ, ಬೇಗ ಹೇಳಿ, ಏನಾದ್ರೂ ಡಿಫೆನ್ಸ್ ಮೆಕ್ಯಾನಿಸಮ್ ತೋರಿಸಿ ಅಂತ ಹೇಳ್ಬೇಕಲ್ವಾ. ಆ ಕೆಲಸ ಯಾರು ಮಾಡ್ತಾರೆ? ಇಂಟರ್ಫೆರಾನ್ ಮಾಡುತ್ತೆ. ಸೈನಿಕರ ತರ ಅಲ್ವಾ? ಫಸ್ಟ್ ಡೋರ್ ಅಲ್ಲಿ ಇರ್ತಾರಲ್ಲ ಸೈನಿಕರು, ಏನೋ ಒಂದು ಮೇಲ್ಗಡೆ ಟಾಪ್ ಕೋಟೆಯಲ್ಲಿ ಇಟ್ಕೊಂಡಿರ್ತಾರೆ ನೋಡಿ, ಸೈನ್ ಮಾಡೋದಕ್ಕೆ ಎಲ್ಲರಿಗೂ. ಯಾರೋ ಬಂದಿದ್ದಾರೆ ಹೊರಗಡೆಯವರು, ಪ್ಲೀಸ್ ವೇಕ್ ಅಪ್ ಅಂತ ಹೇಳಿ ಎಲ್ಲ ರೆಡಿ ಆಗಿ ಅಂತ. ದಟ್ ಈಸ್ ಇಂಟರ್ಫೆರಾನ್. ಯಾವಾಗ ವೈರಸ್ ಅಟ್ಯಾಕ್ ಆದಾಗ ಮಾತ್ರ ಇಂಟರ್ಫೆರಾನ್ ಆಕ್ಟಿವೇಟ್ ಆಗುತ್ತೆ, ನಾಟ್ ಅದರ್ ದನ್ ದಟ್. ಓಕೆ, ಹಾಗಾಗಿ ಈ ಎಲ್ಲ ಕಾಂಬಿನೇಷನ್, ಈ ಎಲ್ಲ ಕಂಪೋನೆಂಟ್ಸ್ ಅನ್ನ E. coliಯಲ್ಲಿ ಏನ್ ಮಾಡಿದ್ದಾರೆ? ಇನ್ಸರ್ಟ್ ಮಾಡಿ ಲಾರ್ಜ್ ಸ್ಕೇಲ್ ಅಲ್ಲಿ ಪ್ರೊಡಕ್ಷನ್ ಮಾಡಿರುವಂತದ್ದು. ಯಾವುದು ಅಂತ ಕೇಳಿರೋದು. ಗೊತ್ತಿದ್ಯಾ? Yes. It's a D. Which one? Interferon. Is that so? ಹೌದಾ? ಕಾನ್ಫಿಡೆಂಟ್ ಇದ್ದೀರಾ? ಕಾನ್ಫಿಡೆಂಟ್ ಇದ್ದೀರಾ? ಎಸ್, ಇಟ್ಸ್ ಇಂಟರ್ಫೆರಾನ್. ಓಕೆನಾ? ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದಿಲ್ಲಿ? ಇಂಟರ್ಫೆರಾನ್. ಇಂಟರ್ಫೆರಾನ್ ಏನಕ್ಕೆ ಬೇಕಾಗುತ್ತೆ? ಯೂಶುವಲಿ ಈ ಒಂದು ಪರ್ಪಸ್ಸಿಗೂ ಬೇಕು. ಜೊತೆಗೆ ಯಾವಾಗ್ಲಾದ್ರೂ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಳ್ತಾರಲ್ಲ, ಸ್ಕಿನ್ ಟ್ರಾನ್ಸ್ಪ್ಲಾಂಟೇಶನ್. ಈಗ ನೋಡಿ, ಕೆಲವೊಬ್ಬರಿಗೆ ಬರ್ನ್ ಆಗ್ಬಿಟ್ಟಿರುತ್ತೆ. ಟೋಟಲ್ 60 to 80% ಹೋಲ್ ಬಾಡಿ ಏನಾಗಿರುತ್ತೆ? ಸುಟ್ಟೋಗಿರುತ್ತೆ ಯಾವುದೋ ಒಂದು ಆಕ್ಸಿಡೆಂಟ್ ಅಲ್ಲಿ, ಅಥವಾ ಏನೋ ಬ್ಲಾಸ್ಟ್ ಅಲ್ಲಿ ಎಲ್ಲ ಸುಟ್ಟು ಹೋಗ್ಬಿಟ್ಟಿರುತ್ತೆ. ಆಗ ಏನ್ ಮಾಡ್ಬೇಕು? ಸ್ಕಿನ್ ಅನ್ನ ಗ್ರಾಫ್ಟ್ ಮಾಡ್ತಾರೆ. ಅವ್ರದೇ ಬಾಡಿ ಪಾರ್ಟ್ ಅನ್ನ ತೆಗೆದು ಎಲ್ಲೆಲ್ಲಿ ಬೇಕಾಗಿರುತ್ತೆ
ಅಲ್ಲಿನ ಸ್ಕಿನ್ ಗ್ರಾಫ್ಟ್ ಮಾಡ್ತಾರೆ. ಅಥವಾ ಇನ್ನೊಂದು ಕಡೆಗೆ ಕಿಡ್ನಿ ಟ್ರಾನ್ಸ್ಫರ್ ಮಾಡ್ತಾರೆ. ಎರಡು ಕಿಡ್ನಿ ಫೇಲ್ ಆಗಿರುತ್ತೆ, ಒಂದನ್ನ ಇಟ್ರೆ ಮನುಷ್ಯ ಬದುಕ್ಬೋದು. ಸೊ ಆಗೇನ್ ಮಾಡ್ತಾರೆ, ಕಿಡ್ನಿನ ಯಾವ್ದು ಕಾಂಪಿಟೇಬಲ್ ಇದೆ ಅಂದ್ರೆ ಅವ್ರಿಗೆ ಆ ಬಾಡಿಗೆ ಅಡ್ಜಸ್ಟ್ ಆಗ್ಬೇಕು, ಆ ಬಾಡಿ ಅಡ್ಜಸ್ಟ್ ಆಗಿರೋದನ್ನ ಕಿಡ್ನಿನ ತಗೊಂಡ್ ಬಂದು ಕಸಿ ಮಾಡ್ತಾರೆ, ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತಾರೆ. ಆಗ ಇಂಡಿವಿಜುವಲ್ ಬಾಡಿ ಇದೆಯಲ್ಲ, ಪೇಷಂಟ್ ಬಾಡಿ ಏನ್ ಮಾಡುತ್ತೆ, ಓ ಇದು ಯಾವುದು ನಂದು ಆರ್ಗನ್ ಅಲ್ಲ, ನಂದೇನು ಎಲ್ಲ ಬೇರೆ ಕಡೆಯಿಂದ ತಗೊಂಡ್ ಬಂದಿದ್ದಾರೆ, ಅದನ್ನ ಏನಂತ ಕನ್ಸಿಡರ್ ಮಾಡುತ್ತೆ, ಇಟ್ಸ್ ಫಾರಿನ್ ಪಾರ್ಟಿಕಲ್ ಅಂತ ಕನ್ಸಿಡರ್ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ, ಇಮ್ಮಿಡಿಯೇಟ್ ಆಗಿ ಇಮ್ಯೂನ್ ಕಂಪೋನೆಂಟ್ ಅನ್ನ ಟ್ರಿಗರ್ ಮಾಡುತ್ತೆ. ಅವಾಗ ಏನೋ ಸ್ವಲ್ಪ ಇನ್ಫೆಕ್ಷನ್ ಆಗುವಂಥದ್ದು, ಊತ ಬರುವಂಥದ್ದು, ಉರಿ ಆಗುವಂಥದ್ದು, ಪೇನ್ ಬರುವಂಥದ್ದು, ಇದೆಲ್ಲ ಆಗ್ತಾ ಹೋಗುತ್ತೆ. ಅಂತ ಟೈಮಲ್ಲಿ ಈ ಇಂಟರ್ಫೆರಾನ್ ಕೂಡ ಲಾರ್ಜ್ ಸ್ಕೇಲಲ್ಲಿ ಬೇಕಾಗುತ್ತೆ. ಇಂಟರ್ಫೆರಾನ್ ಹ್ಯೂಮನ್ ಬಾಡಿಯಲ್ಲಿ ಬಿಟ್ರೆ, ಮೈಸ್ ಅಥವಾ ಆನಿಮಲ್ಸ್ ಅಲ್ಲಿ ಬಿಟ್ರೆ ಮತ್ತೆ ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ. ಹಾಗಾಗಿ ಏನ್ ಮಾಡ್ಬೇಕು, ಇಂಟರ್ಫೆರಾನ್ ಬೇಕು. ನಾವು ಏನು ಟ್ರಾನ್ಸ್ಪ್ಲಾಂಟೇಶನ್, ಸ್ಕಿನ್ ಟ್ರಾನ್ಸ್ಪ್ಲಾಂಟೇಶನ್, ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡುವಾಗ ನಮ್ಗೆ ಒಂಚೂರು ಬೇಕಾಗುತ್ತೆ ಇಮ್ಯೂನ್ ಕಂಪೋನೆಂಟ್. ಯಾರ ಹತ್ರ ಹೋಗಿ ಕೊಡಿ ಅಂತಂದ್ರೆ ಯಾರು ಕೊಡ್ತಾರಾ? ಬ್ಲಡ್ ಡ್ರಾ ಮಾಡೋದಕ್ಕೆ ಇಲ್ಲ ಅಲ್ವಾ? ಅದು ಲಾರ್ಜ್ ಸ್ಕೇಲ್ ಅಲ್ಲಿ ಬೇಕು ಅಂತಂದ ಕೊಡ್ತಾರಾ? ಇಲ್ಲ, ಇಮಿಡಿಯೇಟ್ ಆಗಿ ಸಿಗುತ್ತಾ? ಸೊ ದಟ್ಸ್ ವೈ ದಿಸ್ ಜೀನ್ ಈಸ್ ಇನ್ಸರ್ಟೆಡ್ ಇನ್ ಈಕೋಲೈ. ಓಕೆ, ಈಕೋಲೈ ಆಲ್ರೆಡಿ ನಮಗೆ ಗೊತ್ತಿದೆ. ಈಕೋಲೈಯಲ್ಲಿ ಎಕ್ಸ್ಟ್ರಾ ಪ್ಲಾಸ್ಮಿಡ್ ಇರೋದ್ರಿಂದ ಆ ಪ್ಲಾಸ್ಮಿಡ್ ಒಳಗಡೆಗೆ ಏನ್ ಮಾಡ್ತಾರೆ, ಇಂಟರ್ಫೆರಾನ್ ಜೀನ್, ಕಾನ್ಸ್ಟಂಟ್ ಸ್ಟೇಬಲ್ ಮ್ಯಾಚ್ಯೂರ್ ಇಂಟರ್ಫೆರಾನ್ ಜೀನ್ ಅನ್ನ, ಹ್ಯೂಮನ್ ಜೀನ್ ಅನ್ನ ಅದಕ್ಕೆ ಇನ್ಸರ್ಟ್ ಮಾಡ್ತಾರೆ. ಈಕೋಲೈ ಗ್ರೋ ಮಾಡೋದು ತುಂಬಾ ಈಸಿ. ಜಸ್ಟ್ ಒಂದು ಲಾರ್ಜ್ ಸ್ಕೇಲ್ ಬ್ಯಾರಲ್ ಅಲ್ಲಿ 1000 ಲೀಟರ್ ಅಥವಾ 100 ಲೀಟರ್ ಡಿಪೆಂಡ್ಸ್ ಆನ್ ಫಾರ್ಮಾ ಕಂಪ್ನಿ, ಅದೇನ್ ಮಾಡ್ತಾರೆ, ಈಕೋಲೈನ ಗ್ರೋ ಮಾಡ್ತಾರೆ. ಈಸಿಯಾಗಿ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ಬೋದು. ಬಟ್ ವಿ ಹ್ಯಾವ್ ಟು ಕೇರ್ಫುಲಿ ಎಕ್ಸ್ಟ್ರಾಕ್ಟ್ ದೆಮ್. ಯಾಕೆ? ಬೇಗ ಕಂಟಾಮಿನೇಷನ್ ಆಗುತ್ತೆ. ಕಂಟಾಮಿನೇಷನ್ ಅಂದ್ರೇನು, ಬೇರೆ ಆರ್ಗ್ಯಾನಿಸಮ್ ಬಂದು ಅದ್ರ ಜೊತೆಗೆ ಮಿಕ್ಸಪ್ ಆಗ್ಬಿಡುತ್ತೆ. ಆಗ ನಿಮ್ಗೆ ಬೇಕಾಗಿರುವಂತ ಒಂದು ರಿಯಲ್ ಪ್ರಾಡಕ್ಟ್ ಕಂಪ್ಲೀಟ್ ಆಗಿ ಲಾಸ್ ಆಗುತ್ತೆ. ಇದೊಂದು ಕೇಸ್ ಆಯ್ತು ನೋಡಿ, ಕೇಳಿದಿರಾ? ನಿಮ್ಗೊಂದು ಐಡಿಯಾ ಇದೆಯಾ? ಕಾಫ್ ಸಿರಪ್ ಕುಡಿದು ಮಕ್ಕಳೆಲ್ಲ ಸತ್ತೋಗಿರುವಂಥದ್ದು ಲಾರ್ಜ್ ಸ್ಕೇಲ್ ಅಲ್ಲಿ. ಯಾಕೆ ಈ ತರ ಕೇಸಸ್ ಅಲ್ಲಿ ಏನಾಗುತ್ತೆ, ಕೆಲವೊಂದು ಫಾರ್ಮುಲೇಷನ್ ತಪ್ಪಿರುತ್ತೆ, ಅಥವಾ ಡೋಸ್ ಕೊಡ್ತಾರಲ್ವಾ, ಯಾವ್ದಾದ್ರು ನಿಮ್ಮ ಸಿರಪ್ ಬಾಟಲ್ ಅಲ್ಲಿ ಕೊಡ್ತಾರೆ, ಮಕ್ಕಳಿಗೆ ಇಂತಿಷ್ಟು ಚಮಚ ಅಂತ ಕೊಡ್ಬೇಕು, ಅಥವಾ ಅಡಲ್ಟ್ಸಿಗೆ ದೊಡ್ಡವರಿಗೆ 10 ml 15 ml ಕೊಡ್ಬೇಕು ಅಂತ ಹೇಳಿರ್ತಾರೆ. ಸೊ ಅಲ್ಲೂ ಕೂಡ ಏನಾದ್ರು ಮಿಸ್ಟೇಕ್ಸ್ ಆಗಿರುತ್ತೆ, ಅಥವಾ ಈ ತರ ಕಂಟಾಮಿನೇಷನ್ ಆಗಿರುತ್ತೆ. ಕಂಟಾಮಿನೇಷನ್ ಅಂದ್ರೇನು, ಬೇರೆ ಕೆಮಿಕಲ್ಸ್ ಜೊತೆಗೆ ಮಿಕ್ಸಪ್ ಆಗಿರುತ್ತೆ, ಹಾರ್ಶ್ ಕೆಮಿಕಲ್, ಟಾಕ್ಸಿಕ್ ಕೆಮಿಕಲ್ ಜೊತೆ ಮಿಕ್ಸಪ್ ಆಗಿರುತ್ತೆ. ಆಗೇನಾಗ್ತಾರೆ, ಮಕ್ಕಳಂತೂ ತುಂಬಾ ಸೆನ್ಸಿಟಿವ್ ಇರ್ತಾರಲ್ವಾ, ಸೊ ಅವರಿಗೆ ಒಂದ್ ಸ್ವಲ್ಪ ವೇರಿಯೇಷನ್ ಆದ್ರೂ ಕೂಡ ದಟ್ ಲೀಡ್ಸ್ ಟು ಡೆತ್. ಹಾಗಾಗಿ ಇದೆಲ್ಲ ತುಂಬಾ ಓಲ್ಡ್ ಏಜ್, ನನ್ನ ಹಿಸ್ಟ್ರಿ ಕತೆ ಹೇಳ್ತಾನೆ ಇಲ್ಲ, ರೀಸೆಂಟ್ 1 month ಬ್ಯಾಕ್ ಆಗಿರುವಂತ ಸ್ಟೋರಿ ಇದು. ಹಾಗಾಗಿ ಅಷ್ಟು ನಾವು ಕೇರ್ಫುಲ್ ಆಗಿ ಮೆಡಿಸಿನ್ ಯಾರೆಲ್ಲ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಿ, ಅಥವಾ ಎಲ್ಲರ ಕರ್ತವ್ಯನೂ ಹೌದು ಅದು, ನಾಟ್ ಓನ್ಲಿ ಮೆಡಿಸಿನ್ ಓದೋರು ಮಾತ್ರ ಅಲ್ಲ, ಅದ್ರ ಬಗ್ಗೆ ನಾಲೆಜ್ ಇರಲೇಬೇಕು. ಇದು ಕರೆಕ್ಟ್ ಆಗಿದ್ಯಾ, ಯಾವುದು ಕಂಪ್ನಿ, ಏನು ಎತ್ತ ಕತೆ ಅಂತ ಹೇಳಿ ನೀವು ಓದ್ತಾ ಇದ್ದೀರಲ್ವಾ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇರಬೇಕು. ಓಕೆ, ಅದನ್ನ ಏನ್ ಮಾಡಿದ್ರು, ಈಕೋಲೈಯಲ್ಲಿ ಈಸಿಯಾಗಿ ಮಾಡ್ಬೋದು. ಇದನ್ನ ನಾವು ಡೌನ್ ಸ್ಟ್ರೀಮ್ ಅಂತ ಮಾಡ್ತೀವಿ. ಇದು ಕಂಪ್ಲೀಟ್ ಆಗಿ ಗ್ರೋ ಆಗುತ್ತೆ 24 hours. ಒಂದು ದಿನದಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಎಷ್ಟು ಲೀಟರ್ ಸಿಗುತ್ತೆ, 1000 ಲೀಟರ್ ಇಂಟರ್ಫೆರಾನ್ ಸಿಕ್ಬಿಡ್ತು ಅಲ್ವಾ. ಹಾಗಾಗಿ ಎಷ್ಟೋ ಪೇಷಂಟ್ಸ್ ನಾವು ಸೇವ್ ಮಾಡ್ಬೋದು ಎಮರ್ಜೆನ್ಸಿಯಲ್ಲಿ. ಅದನ್ನ ಡೌನ್ ಸ್ಟ್ರೀಮ್ ಆದ್ಮೇಲೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಆ ಈಕೋಲೈನ್ ಎಲ್ಲ ಆಚೆ ಹಾಕ್ಬಿಟ್ಟು ಬರೀ ಲಿಕ್ವಿಡ್ ಅನ್ನು ಮಾತ್ರ ಬಾಟಲ್ಸ್ ಅಲ್ಲಿ ಸ್ಟೋರ್ ಮಾಡ್ತಾರೆ. ಅದನ್ನ ಯಾರಿಗ್ ಬೇಕೋ ಆಗ ಇಂಜೆಕ್ಷನ್ ಮಾಡೋ ರೀತಿಯಲ್ಲೇ ಇರುತ್ತೆ, ಅದು ಲಿಕ್ವಿಡ್ ಫಾರ್ಮ್ ಅಲ್ಲೇನೆ ಇರುವಂತದ್ದು. ಓಕೆ, ಎಸ್, ದಟ್ ಈಸ್ ಅ ಇಂಟರ್ಫೆರಾನ್. ಎಸ್ 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 ಎಸ್, ವೆರಿ ಗುಡ್. Yes, next question. Genetically modified foods are associated with which of the following risk combination? ಇಲ್ಲಿ ಬಂತು ನೋಡಿ, ಜೆನೆಟಿಕಲಿ ಮಾಡಿಫೈಡ್ ಫುಡ್, GMO ಅಂತ ಕೂಡ ಹೇಳ್ಬೋದು, GMF ಅಂತ ಕೂಡ ಹೇಳ್ತಾರೆ.
ಓಕೆ. GMO ಅಂದ್ರೇನು? ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್. GMF ಅಂತಂದ್ರೇನು? ಜೆನೆಟಿಕಲಿ ಮಾಡಿಫೈಡ್ ಫುಡ್ಸ್ ಆರ್ ಅಸೋಸಿಯೇಟೆಡ್ ವಿತ್ ವಿಚ್ ಆಫ್ ದ ಫಾಲೋವಿಂಗ್ ರಿಸ್ಕ್ ಆಗುತ್ತೆ ಕೆಲವೊಂದು ಟೈಮು. ಅಲರ್ಜೀಸ್ ಆಗುವಂಥದ್ದು ಆ ಥರದ್ದೆಲ್ಲ ಆಗುತ್ತೆ. ಫಸ್ಟ್ ಇಸ್ ಟಾಕ್ಸಿಸಿಟಿ, ಸೆಕೆಂಡ್ ಇಸ್ ಅಲರ್ಜಿಕ್ ರಿಯಾಕ್ಷನ್, ಥರ್ಡ್ antibiotic resistance in microorganisms present in alimentary canal. alimentary canal ಅಂದ್ರೇನು? ಯಾವ್ದ್ರಲ್ಲಿ ಬರುತ್ತೆ alimentary canal? ಗೊತ್ತಿದೆಯಾ? ಹೇಳ್ತೀರಾ ಆನ್ಸರ್? ವಿಚ್ ಒನ್ ಇಸ್ ಟ್ರೂ, ವಿಚ್ ಒನ್ ಇಸ್ ರೈಟ್? alimentary canal ಅಂದ್ರೇನು? ಓಸಿಯೋಫ್ಯಾಗಸ್. ಎಸ್, alimentary canal. ನೀವು ಅನ್ನನಾಳ ಅಂತ ಹೇಳ್ತೀರಲ್ವಾ, ಅನ್ನನಾಳದಲ್ಲಿರುವಂತ ಆಗ್ಬೋದು ಅಂತ ಹೇಳಿರುವಂಥದ್ದು. ರಿಸ್ಕ್ ಯಾಕಾಗುತ್ತೆ? ಸಾರಿ. ಓಕೆ. Genetically modified foods are associated with which of the following risk combination? One is toxicity. ಏನು? ಕೆಲವೊಂದು ಟೈಮ್ ಏನಾಗುತ್ತೆ, ಟಾಕ್ಸಿಕ್ ಆಗುತ್ತೆ. ನಾನು ಹೇಳಿದ್ನಲ್ಲ ಲಾಸ್ಟ್ ಎಕ್ಸಾಂಪಲ್ ಕಾಫ್ ಸಿರಪ್. ಇಲ್ಲ ಜೆನೆಟಿಕಲಿ ಮಾಡಿಫೈಡ್ ಫುಡ್ ಅಂತಂದ್ರೆ ಮೇಸ್. ಮೇಸ್ ಅಂದ್ರೇನು? ನೀವು ಸ್ವೀಟ್ ಕಾರ್ನ್ ತಿಂತೀರಲ್ವಾ, ಕಂಟಿನ್ಯೂಸ್ ಆಗಿ ತಿಂತ ಹೋದ್ರೆ ಏನಾಗುತ್ತೆ? ಒಂದ್ಸಲಿ ತಿಂದ್ರೆ ಟಾಕ್ಸಿಕ್ ಅಂತ ಇದ್ರೆ ಒಂದ್ಸಲಿ ತಿಂದಾಗ್ಲೇ ಹೋಗ್ಬಿಡ್ಬೇಕು. ಅಂದ್ರೇನು? ಅದರಿಂದ ಪ್ರಾಬ್ಲಮ್ ಆಗಿ ಮನುಷ್ಯ ಡೆಡ್ ಆಗ್ಬೇಕು. ಹಾಗಾಗಲ್ಲ. ಬಟ್ ನಾವು ಕಂಟಿನ್ಯೂಸ್ ಆಗಿ ತಿಂತಾ ಬಂದಾಗ ಇಟ್ ಇಟ್ ಕ್ರಿಯೇಟ್ಸ್ ಅಲರ್ಜಿಕ್ ರಿಯಾಕ್ಷನ್. ಅಲರ್ಜಿಕ್ ರಿಯಾಕ್ಷನ್ ಆದಾಗ ನಮ್ಮ ಬಾಡಿಯಲ್ಲಿ ಇಮ್ಯೂನ್ ಕಂಪೋನೆಂಟ್ಸ್ ಇದೆಯಲ್ಲ, WBC ಸೆಲ್ಸ್, ಯಾವುದು ಬೇಸೋಫಿಲ್ ಮತ್ತೆ ಈಸಿನೋಫಿಲ್ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಅಲರ್ಟ್ ಆಗ್ತಾನೆ ಇರುತ್ತೆ, ಅಲರ್ಟ್ ಮಾಡ್ತಾನೆ ಇರುತ್ತೆ. ಏನೋ ಬಂದು ತಿನ್ಬಿಟ್ಟಿದ್ದಾರೆ, ಏನೋ ಬೇಗ ಬೇಗ ವೇಕಪ್ ಮಾಡಿ ಇಮ್ಯೂನ್ ಸಿಸ್ಟಮ್ ಅನ್ನು ಏನ್ ಮಾಡುತ್ತೆ, ಸಿಂಪಲ್ ಆಗಿ ಇನ್ಫ್ಲಮೇಷನ್, ಏನೋ ನಿಮ್ಗೆ ಗೊತ್ತಿಲ್ಲದೆ ಇದ್ದಂಗೆನೆ ನೀವು ಊದ್ಕೊಳ್ತಾ ಹೋಗ್ತೀರ. ದಟ್ ಈಸ್ ಅಲರ್ಜಿಕ್ ರಿಯಾಕ್ಷನ್. ಅಥವಾ ಇನ್ ಕೇಸಸ್ ಅಲ್ಲಿ, ಆಲ್ಮೋಸ್ಟ್ ಆಲ್ ಕೇಸಸ್ ಅಲ್ಲಿ ಏನೋ ಕೆಲವೊಬ್ಬರಿಗೆ ಅಲರ್ಜಿಕ್ ಫುಡ್ಸ್ ಇರುತ್ತೆ, ಅವಾಗ ಏನೋ ಚೋಕ್ ಆಗ್ಬೋದು ಅಥವಾ ಉಸಿರು ಕಟ್ಟದಾಗ ಆಗುವಂಥದ್ದು. ದಟ್ ಈಸ್ ಆಲ್ಸೋ ಅಲರ್ಜಿಕ್ ರಿಯಾಕ್ಷನ್. ಓಕೆ. ಹಾಗಾಗಿ ಇದೊಂದು ಕಾಂಬಿನೇಷನ್ ಆಗುತ್ತೆ, ಇದೊಂದು ರಿಸ್ಕ್ ಆಗುತ್ತೆ. ದೆನ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇನ್ microorganisms which present in the alimentary canal. alimentary canal ಅಂತಂದ್ರೆ ನಮ್ಮ ಅನ್ನನಾಳ ಜೊತೆಗೆ ಕಂಪ್ಲೀಟ್ ಆಗಿ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿರುವಂಥ ಮೈಕ್ರೋ ಆರ್ಗ್ಯಾನಿಸಮ್ ಏನ್ ಮಾಡ್ಬಿಡುತ್ತೆ, ಈ ತರ ಮಾಡಿಫೈಡ್ ಆಗಿರುವಂಥ ಫುಡ್ ತಿಂದಾಗ ಏನಾಗಿತ್ತು, ರೆಗ್ಯುಲರ್ ಆಗಿ ನಾವು ಹಾಲು, ಮಜ್ಜಿಗೆ, ಲ್ಯಾಕ್ಟೋಬೆಸಿಲೈ ಈ ಥರನೆಲ್ಲ ತಿನ್ಕೊಂಡು ಚೆನ್ನಾಗಿ ಊಟ ಮಾಡ್ಕೊಂಡಿದ್ರೆ, ಸಪೋಸ್ BT ಬ್ರಿಂಜಾಲನ್ನು ಕಂಪ್ಲೀಟ್ ಆಗಿ 1 ಇಯರ್ ತಿನ್ಕೊಂಡ್ರಿ ಅಂತ ಅನ್ಕೊಳ್ಳಿ. ಆಗೇನಾಗುತ್ತೆ, ಇಟ್ ಡಸಂಟ್ ರಿಕಗ್ನೈಸ್ ದಟ್ ಫುಡ್ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಫರ್ದರ್ ಇನ್ನುವರೆಗೂ BT ಬ್ರಿಂಜಾಲ್ ಅನ್ನೋದು ಇನ್ನೂ ಮಾರ್ಕೆಟಲ್ಲಿ ಬಂದಿಲ್ಲ ಇನ್ ದ ಸೆನ್ಸ್ ಅದು ಅಷ್ಟೊಂದು ಯೂಸ್ ಮಾಡ್ತಾ ಇಲ್ಲ. ಯಾಕಂದ್ರೆ ಕೆಲವೊಂದು ಗ್ರೂಪ್ ಆಫ್ ಸೈಂಟಿಸ್ಟ್ ಈ ತರ ಪ್ರಾಬ್ಲಮ್ ಆಗುತ್ತೆ ಹೀಗೆ ಅಂತ ಹೇಳಿ ಹೇಳ್ತಾರೆ. ಇನ್ ಕೆಲವೊಂದು ಗ್ರೂಪ್ ಆಫ್ ಸೈಂಟಿಸ್ಟು ಇಲ್ಲ, ಯೂಸ್ ಮಾಡ್ಬೋದು, ವಿ ಕ್ಯಾನ್ ಈಸಿಲಿ ಕನ್ಸ್ಯೂಮ್ ದಟ್ ಪ್ರಾಡಕ್ಟ್ ವಿತೌಟ್ ಎನಿ ಹಾರ್ಮ್ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಆಪ್ಷನ್ ಬಂದು ಇಟ್ಸ್ ಡಿ, ದಟ್ ಈಸ್ ಡಿ. ಓಕೆ, ಸೆಕೆಂಡ್ ಅಂಡ್ ಥರ್ಡ್. ಆಪ್ಷನ್ ಬಿ 1, 2 and 3. ಓ, ನಾನು ಹೇಳಿದ್ನಲ್ಲ 1 ಆಗೋದಿಲ್ಲ. ಯಾಕಂದ್ರೆ ಕಂಪ್ಲೀಟ್ ಆಗಿ ಟಾಕ್ಸಿಸಿಟಿ ಅಂದ್ರೇನು, ಒಂದು ಡೋಸಿಗೆನೆ, ಒಂದು ತುತ್ತು ನೀವು ಮಾಡಿಫೈಡ್ ಆರ್ಗ್ಯಾನಿಸಮ್ ಅಥವಾ ಫುಡ್ಡನ್ನು ಕನ್ಸ್ಯೂಮ್ ಮಾಡ್ತಿದ್ದೀರಿ ಅಂತಂದ್ರೇನು, ಅದು ಸತ್ತು ಹೋಗ್ಬೇಕು ಒಂದು ದಿನದಲ್ಲಿ ಅಥವಾ ಹಾಫ್ ಎನ್ ಅವರಲ್ಲಿ. ಹಂಗಾಗಲ್ಲ. ಜೆನೆಟಿಕಲಿ ಮಾಡಿಫೈಡ್ ಫುಡ್ಸ್ ಅಲ್ಲಿ ಹಾಗಾಗಲ್ಲ, ಅಲರ್ಜಿಕ್ ರಿಯಾಕ್ಷನ್ಸ್ ಆಗುತ್ತೆ. ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಏನಾಗ್ತಾ ಹೋಗುತ್ತೆ, ಯಾಕಂದ್ರೆ ನಾವು ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನನ್ನು ಹಾಕಿರ್ತೀವಿ ಅದರಲ್ಲಿ. ಯಾವುದ್ರಲ್ಲಿ? ಜೆನೆಟಿಕಲಿ ಇಂಜಿನಿಯರಿಂಗ್ ಮಾಡ್ತಾ
ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಕಂಪೋನೆಂಟನ್ನು ಆ್ಯಡ್ ಮಾಡಿರ್ತೀವಿ. ಸೊ ಹಾಗಾಗಿ ಈ ಥರ ಯಾವುದು ನೆನಪಾಗ್ತಿದೆಯಾ? ವೆಕ್ಟರಲ್ಲಿ ಏನು? ಟೆಟ್ರಾಸೈಕ್ಲಿನ್ ಆ್ಯಂಡ್ ಆಂಫಿಸಿಲಿನ್. ನಿಮ್ಗೇನಾದರೂ ಇನ್ಫೆಕ್ಷನ್ ಆಯಿತು, ಜ್ವರ ಬಂತು ಅಂತ ಹೇಳಿ ಯಾವ್ದಾದ್ರು ಡಾಕ್ಟರ್ಸ್ ನಿಮಗೆ ಆಂಫಿಸಿಲಿನ್ ಮತ್ತು ಟೆಟ್ರಾಸೈಕ್ಲಿನ್ ಏನಾದರೂ ಕೊಟ್ಟರು ಆಂಟಿಬಯೋಟಿಕ್ ಅಂತಂದ್ರೇನು, ನಿಮ್ಮ ಬಾಡಿಲಿ ವರ್ಕ್ ಆಗಲ್ಲ. ಇನ್ನೂ ಏನಾಗುತ್ತೆ, ಫೀವರ್ ಹೆಚ್ಚಾಗ್ತಾ ಹೋಗುತ್ತೆ. ನಾನು ಹೇಳೋದು ಒಂದು ಎಕ್ಸಾಂಪಲ್, ಫೀವರ್ ಯಾಕೆ ಆಲ್ರೆಡಿ ಏನು ಮಾಡಿದೆ, ಈ ಜೆನೆಟಿಕಲಿ ಮಾಡಿಫೈಡ್ ಬ್ರಿಂಜಾಲ್ ಅಂತಾನೆ ತಗೊಳ್ಳೋಣ. ಅದರಲ್ಲಿ ಏನು ಮಾಡಿದ್ದಾರೆ, ರೆಸಿಸ್ಟೆನ್ಸ್ ಮಾಡುವಂಥದ್ದು, ಆಂಟಿಬಯೋಟಿಕ್ಸ್ನ ಕೆಲಸ ಮಾಡದೇ ಇರೋ ಥರ ಮಾಡಿಬಿಟ್ಟಿದ್ದಾರೆ ಅಲ್ವಾ. ಹಾಗಾಗಿ ನಿಮ್ಮ ಬಾಡಿಯಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ ಏನು ಮಾಡುತ್ತೆ, ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಹಾಯಾಗಿರುತ್ತೆ. ಅದು ಈ ಥರ ಹೀಗೆ ಬಂದರೂ ಕೂಡ, ಆಂಟಿಬಯೋಟಿಕ್ ಬಂದರೂ ಕೂಡ ಹೆದರ್ಕೊಳ್ಳೋದಿಲ್ಲ. ದಟ್ ಈಸ್ ಅ ರೆಸಿಸ್ಟೆನ್ಸ್. ಅಚ್ಚ ಕನ್ನಡದಲ್ಲಿ ಹೇಳೋದಾದ್ರೆ ರೆಸಿಸ್ಟೆನ್ಸ್ ಅಂದ್ರೇನು, ಏನು ಹೆದರ್ಕೊಳ್ದೇ ಇರುವಂಥ ಒಂದು ಸಿಚುವೇಶನ್ ನಾವೇನು ಹೇಳ್ತೇವೆ, ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಹಾಗಾಗಿ ಜೆನೆಟಿಕಲಿ ಮಾಡಿಫೈಡ್ ಫುಡ್ಸಲ್ಲಿ ಯಾಕೆ ಈ ಥರ ಆಲಿಮೆಂಟರಿ ಕ್ಯಾನಲಲ್ಲಿ ಪ್ರಾಬ್ಲಮ್ ಆಗುತ್ತೆ, ಬಿಕಾಸ್ ಡ್ಯೂರಿಂಗ್ ದ ವೆಕ್ಟರ್ ಕನ್ಸ್ಟ್ರಕ್ಷನಲ್ಲಿ ಏನಾಗಬೇಕು, ಆಂಫಿಸಿಲಿನ್ ಮತ್ತು ಟೆಟ್ರಾಸೈಕ್ಲಿನ್ ಡಿಪೆಂಡ್ಸ್ ಆನ್ ಸೋ ಮೆನಿ ಥಿಂಗ್ಸ್. ಇದೇ ಎರಡು ಅಂತಲ್ಲ, ಬೇರೆ ಯಾವುದೇ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ಸನ್ನ ಅಲ್ಲಿ ಅಪ್ಲೈ ಮಾಡುತ್ತಾರೆ, ಅಥವಾ ಅದನ್ನು ಪ್ರಾಪರಾಗಿ ಟ್ರಾನ್ಸ್ಫರ್ ಆಗಬೇಕು, ಕ್ಲೋನ್ ಆಗಬೇಕು ಅನ್ನೋ ಒಂದು ರೀಸನ್ಗೆ ಏನು ಮಾಡ್ತಾರೆ, ಇನ್ಸರ್ಟ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅದೇ ಫುಡ್ಡನ್ನು ನಾವು ಕನ್ಸ್ಯೂಮ್ ಮಾಡಿದಾಗ, ನೀವೇನಾದ್ರು ಸಪೋಸ್ ಯಾವುದೋ ಸೀರಿಯಸ್ ಇಶ್ಯೂ ಆಯಿತು ಅಂತ ಹಾಸ್ಪಿಟಲ್ಗೆ ಹೋಗಿ ಆಂಟಿಬಯೋಟಿಕ್ಸ್ ತೊಗೊಂಡ್ರೆ ಇಟ್ ಡಸಂಟ್ ವರ್ಕ್. ಯಾಕಂದರೆ ಬಾಡಿ ಫುಲ್ ರೆಸಿಸ್ಟೆಂಟ್ ಆಗಿಬಿಟ್ಟಿರುತ್ತೆ, ಆಂಟಿಬಯೋಟಿಕ್ ವರ್ಕ್ ಆಗಬೇಕು. ದಟ್ ಈಸ್ ದ ಥಿಂಗ್. ಹಾಗಾಗಿ ಟಾಕ್ಸಿಸಿಟಿ ಅಲ್ಲ, ನೆನ್ಪಿಟ್ಕೊಳ್ಳಿ, ಟಾಕ್ಸಿಸಿಟಿ ಅನ್ನೋ ವರ್ಡ್ ಅಂದ್ರೇನು, ಒಂದು ತುತ್ತು ನೀವು ಸಿಂಪಲ್ ಆಗಿ ಯಾವುದು ಮೊನ್ನೆ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಯಾವುದರಿಂದ ಮಾಡಿರುವಂಥದ್ದು, ರೆಡಿ ಸಿಂಪಲ್ ಕ್ಯಾಸ್ಟರ್ ಸೀಡ್. ಕ್ಯಾಸ್ಟರ್ ಸೀಡ್ ಅಂದ್ರೇನು, ಹರಳೆಕಾಯಿ ಬೀಜ, ಹರಳೆಣ್ಣೆಯಲ್ಲಿ ಯೂಸ್ ಮಾಡ್ತೀವಲ್ಲ, ಎಣ್ಣೆ ಯಾವುದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ನಾವು, ಸೀಡಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅವ್ರು ಏನು ಮಾಡಿದ್ರು, ಎಕ್ಸ್ಟ್ರಾಕ್ಷನ್ ಮಾಡಿ 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 ಹರಳೆಣ್ಣೆಯಲ್ಲಿ ಹರಳೆಕಾಯಿ ಅಂತ ಬರುತ್ತಲ್ವಾ, ಅಥವಾ ಸೀಡ್ ಬರುತ್ತಲ್ಲ, ಅದರಲ್ಲಿ ರೈಸಿನ್ ಅನ್ನೋ ಒಂದು ಕಂಪೋನೆಂಟ್ ಇದೆ. ದಟ್ ಈಸ್ ಹೈಲಿ ಡೇಂಜರಸ್. ಮತ್ತೇನೋ ಕಲರ್ಲೆಸ್ ಕೂಡ ಇರುತ್ತೆ, ಓಡರ್ಲೆಸ್ ಕೂಡ ಇರುತ್ತೆ. ಹಾಗಾಗಿ ಅದನ್ನು ಕನ್ಸ್ಯೂಮ್ ಮಾಡಿದ್ರೆ ಹಾಫ್ ಎನ್ ಅವರ್ ಇರ್ಬೋದು, ಅಥವಾ ಹೋಲ್ ಒನ್ ಡೇಲಿ ಏನಾಗುತ್ತೆ, ಕೊಲ್ಯಾಪ್ಸ್ ಆಗುತ್ತೆ. ಅಥವಾ ವೆನಮ್ ಇರ್ಬೋದು, ವಿಷ ಇರುತ್ತಲ್ವಾ, ಹಾವಿನ ವಿಷ, ಚೇಳಿನ ವಿಷ. ಚೇಳಿನ ವಿಷ ಕಚ್ಚಿದ್ರೆ ಸಾಯೋದಿಲ್ಲ, ಸಿಂಪಲ್ ಆಗಿ ಕಂಪ್ಲೀಟ್ ಆಗಿ ಪೇನ್ ಬರ್ತಾನೆ ಇರುತ್ತೆ, ಉರಿ ಆಗ್ತಾ ಇರುತ್ತೆ. ಆದರೆ ಹಾವಿನ ವಿಷ ಹಾವು ಕಚ್ಚಿದಾಗ ಸತ್ತೋಗ್ತಾರಲ್ವಾ. ಸೊ ದಟ್ ಈಸ್ ಟಾಕ್ಸಿಸಿಟಿ. ಓಕೆ, ಟಾಕ್ಸಿಸಿಟಿ ಆಗೋದಿಲ್ಲ, ಅಲರ್ಜಿಕ್ ರಿಯಾಕ್ಷನ್ ಆಗುತ್ತೆ, ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಇಲ್ಲಿ, ಡಿ, ಸೆಕೆಂಡ್ ಆ್ಯಂಡ್ ಥರ್ಡ್. ಓಕೆ, ಎಸ್. Which one of the following vaccine is related to tissue culture? ಟಿಶ್ಯೂ ಕಲ್ಚರ್ ಅಂದ್ರೇನು? ಟಿಶ್ಯೂ ಅಂದ್ರೆ ಏನು, ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಸೆಲ್ಸ್ಗಳು, ಐದರ್ ಇಟ್ ಈಸ್ ಪ್ಲಾಂಟ್ ಸೆಲ್, ಆನಿಮಲ್ ಸೆಲ್ ಆರ್ ಹ್ಯೂಮನ್ ಸೆಲ್ಸ್. ಓಕೆನಾ. ಆಲ್ಮೋಸ್ಟ್ ಆಲ್ ಫಾರ್ಮಾಸ್ಯೂಟಿಕಲ್ ಕಂಪ್ನಿಗಳಿದೆ. ಈ ಕಂಪ್ಲೀಟ್ ಆಗಿ ಅದ್ರ ಕೆಲಸ ಏನು ಮಾಡುತ್ತೆ ಗೊತ್ತಾ, ಈ ಥರ ಸೆಲ್ ಲೈನನ್ನು ಗ್ರೋ ಮಾಡಿ, ಈ ಥರ ಟೆಸ್ಟ್ ಟ್ಯೂಬ್ಸ್, ಇದನ್ನು ಟೆಸ್ಟ್ ಟ್ಯೂಬ್ ಅಂತಲೇ ಹೇಳ್ತೀವಿ, ಅಥವಾ ಸೆಲ್ ಲೈನ್ ಕಲ್ಚರ್ ಮಾಡುವಂಥ ಒಂದು ಸ್ಪೆಷಲ್ ಏನು ಗ್ಲಾಸ್ ವೇರ್ ಇದು. ನೀವು ಹೇಗೆ ಟೆಸ್ಟ್ ಟ್ಯೂಬ್ ಯೂಸ್ ಮಾಡ್ತೀರಲ್ವಾ, ಕೆಮಿಸ್ಟ್ರಿ ಲ್ಯಾಬಲ್ಲಿ ಕೋನಿಕಲ್ ಫ್ಲಾಸ್ಕ್ ಯೂಸ್ ಮಾಡ್ತೀರಿ, ಬ್ಯೂರೆಟ್ ಯೂಸ್ ಮಾಡ್ತೀರಿ, ಪಿಪೆಟ್ ಯೂಸ್ ಮಾಡ್ತೀರಿ ಅಲ್ವಾ, ಮೆಜರಿಂಗ್ ಸಿಲಿಂಡರ್ ಯೂಸ್ ಮಾಡ್ತೀರಿ. ಅದೇ ಥರ ಈ ಕಂಪ್ನೀಸ್ ಏನು ಮಾಡುತ್ತೆ, ಸೆಲ್ ಕಲ್ಚರ್ನ ಗ್ರೋ ಮಾಡೋದಕ್ಕೆ ಕಂಪ್ಲೀಟ್ ಆಗಿ ಅದರದ್ದೇ ಆದ ಒಂದು ಶೇಪಲ್ಲಿ ಸೆಲ್ ಈಸಿಯಾಗಿ ಗ್ರೋ ಆಗಬೇಕು, ಏನು ಇನ್ಫೆಕ್ಟ್ ಆಗಬಾರ್ದು ಅನ್ನೋ ಒಂದು ಪರ್ಪಸ್ ಏನು ಮಾಡುತ್ತೆ, ಈ ಥರ ಒಂದು ಗ್ಲಾಸ್ ವೇರ್ಸನ್ನು ಕೊಡ್ತಾ ಹೋಗುತ್ತೆ. ಓಕೆ, ಅದನ್ನು ನಾವು ಈಸಿಯಾಗಿ ಮೇಂಟೈನ್ ಕೂಡ ಮಾಡ್ಬೋದು, ಎಲ್ಲೂ ಡ್ಯಾಮೇಜ್ ಆಗೋದಿಲ್ಲ. ಸೊ ಇಲ್ಲಿ ರಿಯಲ್ ಆಗಿ ಕ್ವಶನಿಗೆ ಬರೋದಾದ್ರೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ವ್ಯಾಕ್ಸಿನ್ ಈಸ್ ರಿಲೇಟೆಡ್ ಟು ಟಿಶ್ಯೂ ಕಲ್ಚರ್? ವಿ ಆಲ್ರೆಡಿ ನೋ ದ್ಯಾಟ್ ಪೋಲಿಯೋ ವ್ಯಾಕ್ಸಿನ್ಸ್ ಆರ್ ದೇರ್, TT ಇಸ್ ದೇರ್. TT ಇಂಜೆಕ್ಷನ್ ತಗೊಳ್ತಾರಲ್ವಾ, ಏನಕ್ಕೆ ತಗೊಳ್ತಾರೆ, ಏನಾದರೂ ಕಬ್ಬನ ಬಡಿಸ್ಕೊಂಡ್ರೆ. ಟೆಟನಿ ಒಂದು ಆರ್ಗ್ಯಾನಿಸಮ್ ಇದೆ, ಚಿಕ್ಕದು ಬ್ಯಾಕ್ಟೀರಿಯಾ, ಅದು ಏನಾದರೂ ಗಾಯ ಆಗಿರೋ
ಜಾಗದಲ್ಲಿ ಹೋಗಿ ಇನ್ಫೆಕ್ಟ್ ಆಯ್ತು ಅಂತಂದ್ರೆ ಕಂಪ್ಲೀಟ್ ನಿಮ್ಮ ಹೋಲ್ ಬಾಡಿ ಏನಾಗುತ್ತೆ, ರಸ್ಟ್ ಕಲರ್ಗೆ ತಿರುಗುತ್ತೆ, ಅಷ್ಟು ಕೊಳೆಸ್ತಾ ಹೋಗುತ್ತೆ ಬಾಡಿನ. ಹಾಗಾಗಿ ಅದನ್ನ ತಪ್ಸೋದಕ್ಕೆ ಏನ್ ಮಾಡ್ತಾರೆ, ಟಿ ಅನ್ನೋ ಒಂದು ಇಂಜೆಕ್ಷನ್ ರೆಡಿ ಮಾಡಿದ್ರು. ಓಕೆನಾ. ಹಾಗಾಗಿ ಅದು ರಸ್ಟ್ ಯಾವುದು ಐರನ್ ರಸ್ಟ್ ಹಿಡ್ದಿರೋ ಜಾಗದಲ್ಲಿ ಮ್ಯಾಕ್ಸಿಮಮ್ ಆಗಿ ನಾವು ನೋಡ್ಬೋದು. ದಟ್ ಈಸ್ ಅ ವ್ಯಾಕ್ಸಿನ್, ಟೈಪ್ ಆಫ್ ವ್ಯಾಕ್ಸಿನ್. ಓಕೆ, ಎಸ್. ದೆನ್ ಚಿಕನ್ ಪಾಕ್ಸ್. ಚಿಕನ್ ಪಾಕ್ಸ್ ಅಂದ್ರೆ ಏನು? ಚಿಕನ್ ಪಾಕ್ಸ್ ಅಂದ್ರೆ ಸ್ಮಾಲ್ ಪಾಕ್ಸ್ ಕೇಳಿದಿರಲ್ವಾ, ಅಮ್ಮ ಅಂತ ಹೇಳ್ತಾರಲ್ವಾ, ಕೇಳಿದಿರಲ್ ತಾನೆ? ಅದೇ ತರ ಆಗುವಂತ ಇನ್ನೊಂದು ಚಿಕನ್ ಪಾಕ್ಸ್ ಅಂತ ಹೇಳ್ತಾರೆ. ರೈಟ್ ನೌ ಅದು ಇವಾಗಿಲ್ಲ, ಕಂಪ್ಲೀಟ್ ಆಗಿ ಅದ್ರ ಅಗೇನ್ಸ್ಟ್ ಆಗಿ ಏನ್ ಮಾಡಿದೀವಿ, ವ್ಯಾಕ್ಸಿನ್ ರೆಡಿ ಮಾಡಿರುವಂತದ್ದು. ದೆನ್ ಹೆಪಟೈಟಿಸ್ ಬಿ. ಹೆಪಟೈಟಿಸ್ ಬಿ ಕೂಡ ಒಂದು ಹೋಲ್ ಬಾಡಿಗೆ ಅಫೆಕ್ಟ್ ಆಗುವಂತ ಒಂದು ಡಿಸೀಸ್ ಅಥವಾ ಒಂದು ಏನು ವೈರಸ್, ಅದು ಹೆಪಟೈಟಿಸ್. ಓಕೆ. ದೆನ್ ಆಂಟಿ ರೇಬೀಸ್. ರೇಬೀಸ್ ಹುಚ್ಚುನಾಯಿ ಕಡಿತ ಅಲ್ವಾ. ರೇಬೀಸ್ನ ರೇಬೀಸ್ ಅನ್ನೋ ಒಂದು ಲಸಿಕೆನ ತಗೊಂಡು ರೆಡಿ ಮಾಡಿರುವಂಥದ್ದು. ಲಸಿಕೆ, ವ್ಯಾಕ್ಸಿನ್ ಅಂದ್ರೆ ಏನು, ಲಸಿಕೆ ಅಂತ. ಓಕೆ. ಸೊ ಲಾಸ್ಟ್ ಆಪ್ಷನ್ ಬಂದು ಮೀಸಲ್ಸ್. ಮೀಸಲ್ಸ್ ಅಂತಂದ್ರೇನು? ಓಕೆ, ಮೀಸಲ್ಸ್. ಮೀಸಲ್ಸ್ ಈಸ್ ಆಲ್ಸೋ ಇನ್ಫೆಕ್ಷನ್. ಓಕೆನಾ. ಹಾಗಾಗಿ ಈ ಚಿಕನ್ ಪಾಕ್ಸ್, ಹೆಪಟೈಟಿಸ್ ಬಿ, ಆಂಟಿ ರೇಬೀಸ್ ಅಂಡ್ ಮೀಸಲ್ಸ್ ಆರ್ ಆಲ್ ದ ಎಫೆಕ್ಟಿವ್ ವ್ಯಾಕ್ಸಿನ್ ಅಥವಾ ಲಸಿಕೆ. ಲಸಿಕೆ ಆಲ್ಮೋಸ್ಟ್ ಆಲ್ ಎಲ್ಲ ಹಾಸ್ಪಿಟಲ್ಸ್ ಅಲ್ಲೂ ಇರುತ್ತೆ. ಇದನ್ನೇನ್ ಮಾಡ್ತಾರೆ, ಗ್ರೋ ಮಾಡೋದಕ್ಕೆ ಕೆಲವೊಂದನ್ನ ಆನಿಮಲ್ಸ್ ಯೂಸ್ ಮಾಡ್ತಾರೆ, ಇನ್ನು ಕೆಲವೊಂದನ್ನ ಗ್ರೋ ಮಾಡೋದಕ್ಕೆ ಏನ್ ಮಾಡ್ತಾರೆ, ಸೆಲ್ ಕಲ್ಚರ್ನ ಯೂಸ್ ಮಾಡ್ತಾರೆ. ಆನಿಮಲ್ ಸೆಲ್ ಕಲ್ಚರ್ನ ಅಥವಾ ಹ್ಯೂಮನ್ ಸೆಲ್ ಕಲ್ಚರ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಓಕೆ. ಹಾಗಾಗಿ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು? ಮೀಸಲ್ಸ್. ಮೀಸಲ್ಸ್ ನ ಯೂಶುವಲಿ ಸೆಲ್ ಕಲ್ಚರ್ ಅಲ್ಲಿ ಮಾಡ್ತಾ ಹೋಗುವಂಥದ್ದು. ಓಕೆ, ಎಸ್. What is the source of cheese and yogurt? What is the source of cheese and yogurt? Cheese and yogurt ಅನ್ನೋದು ಡೈರಿ ಪ್ರಾಡಕ್ಟ್. ಓಕೆ. ಇಟ್ಸ್ ಸೋರ್ಸ್, ಯಾವ ಸೋರ್ಸ್ ಇಂದ ಬರುತ್ತೆ, ಯಾವ ಪ್ರಾಸೆಸ್ ಇಂದ ಇದನ್ನ ನಾವು ರೆಡಿ ಮಾಡ್ಬೋದು ಅಂತ ಕೇಳಿರೋದು. ಫಸ್ಟ್ ಡಿಸ್ಟಿಲೇಷನ್, ಸೆಕೆಂಡ್ ಪಾಶ್ಚರೈಸೇಷನ್, ಥರ್ಡ್ ಫರ್ಮೆಂಟೇಷನ್ ಅಂಡ್ ಫೋರ್ತ್ ಡಿಹೈಡ್ರೇಷನ್. ಡಿಹೈಡ್ರೇಷನ್ ಅಂದ್ರೇನು? ನೀರ್ ಇಲ್ದೇ ಇರೋ ತರ ಅಂದ್ರೆ ವಾಟರ್ ಕಂಟೆಂಟ್ ಆಲ್ರೆಡಿ ಲಾಸ್ ಆಗುತ್ತೆ, ಅದನ್ನ ನಾವೇನ್ ಹೇಳ್ತೇವೆ, ಡಿಹೈಡ್ರೇಷನ್ ಅಂತ ಹೇಳ್ತೀವಿ. ಹಾಗಾಗಿ ಚೀಸ್ ಮತ್ತೆ ಯೋಗರ್ಟ್ ಅಲ್ಲಿ, ಯೋಗರ್ಟ್ ಅಂದ್ರೇನು, ಕಂಪ್ಲೀಟ್ ಕರ್ಡ್, ಆಗ ಡಿಹೈಡ್ರೇಷನ್ ಪ್ರೊಸೆಸ್ ಅಲ್ಲಿ ಆಗೋದಿಲ್ಲ. ಡಿಸ್ಟಿಲೇಷನ್ ಅಂದ್ರೇನು, ಎಕ್ಸ್ಟ್ರಾಕ್ಷನ್ ಮಾಡುವಂಥದ್ದು. ಪಾಶ್ಚರೈಸೇಷನ್ ಅಂದ್ರೂ ಕೂಡ ಅದೇ ಫರ್ಮೆಂಟೇಷನ್ ರೀತಿಯಲ್ಲಿ ಬರುತ್ತೆ, ಬಟ್ ದರ್ ಇಸ್ ಅ involvement of different microorganisms, but it doesn't produce any kind of good products, eatable products. Okay. Then option is C, fermentation. Fermentation andreno, involvement of the so many anaerobic organisms which carry out the function in the absence of oxygen. ಹಾಗಾಗಿ ಅದನ್ನ ನಾವೇನ್ ಹೇಳ್ತೇವೆ, ಫರ್ಮೆಂಟೇಷನ್ ಅಂತ ಹೇಳ್ತೇವೆ. ಎಸ್, ಎಕ್ಸಲೆಂಟ್. C, it's option C. Yes. What is the main objective of producing herbicide-resistant GM crop, genetically modified crop? What is the main objective? Main objective ಅಂದ್ರೇನು? ಉದ್ದೇಶ. ಯಾವ ಉದ್ದೇಶಕ್ಕಾಗಿ ಹರ್ಬಿಸೈಡ್, ಹರ್ಬಿಸೈಡ್ ಅಂದ್ರೇನು? ಕಳೆನಾಶಕ. ಕಳೆನಾಶಕ, herbicide resistant genetically modified crops. First option, to encourage eco-friendly herbicides. ಎನ್ಕರೇಜ್ ಮಾಡೋ ತರದಲ್ಲಿ. ಎಕೋ ಫ್ರೆಂಡ್ಲಿ ಅಂದ್ರೇನು?
ಪರಿಸರಕ್ಕೆ ಹಾನಿ ಆಗದೆ ಇರೋ ತರ ನಾವು ಹರ್ಬಿಸೈಡ್ಸ್ನ ತುಂಬಾ ಯೂಸ್ ಮಾಡಿದಾಗ, ಕೆಮಿಕಲ್ನ ಜಾಸ್ತಿ ಯೂಸ್ ಮಾಡಿದಾಗ ಏನಾಗುತ್ತೆ, ಸಾಯಿಲ್ಗೆ ಕೆಮಿಕಲ್ ಜಾಸ್ತಿ ಹೋಗುತ್ತಲ್ವಾ, ಅದನ್ನ ಹಾಕಿ ಅಂತ ಹೇಳಿ ಒಂದು ಉದ್ದೇಶಕ್ಕೆ ರೆಡಿ ಮಾಡಿದಾರಂತೆ. ಅಂದ್ರೇನು, ಎಕೋ ಫ್ರೆಂಡ್ಲಿ ಹರ್ಬಿಸೈಡ್ ರೆಡಿ ಮಾಡೋದಕ್ಕೋಸ್ಕರ ಈ ಪ್ರಾಡಕ್ಟ್ ಅನ್ನ ರೆಡಿ ಮಾಡಿದ್ದಾರೆ. ದೆನ್ ರೆಡ್ಯೂಸ್ ಹರ್ಬಿಸೈಡ್ ಅಕ್ಯುಮುಲೇಷನ್ ಇನ್ ಫುಡ್ ಆರ್ಟಿಕಲ್ಸ್ ಫಾರ್ ಹೆಲ್ತ್ ಸೇಫ್ಟಿ. ಹರ್ಬಿಸೈಡ್ ಅಂದ್ರೇನು, ಕಳೆನಾಶಕ ಒಂದು ಕೆಮಿಕಲ್ಸ್ ಇರುತ್ತಲ್ಲ, ಅದು ಫುಡ್ ಆಲ್ಮೋಸ್ಟ್ ಆಲ್ ಯಾವುದೇ ಫುಡ್ ಕ್ರಾಪ್ಸ್ಗೂ ನಾವು ಹಾಕಿದ್ರೆ ಏನಾಗುತ್ತೆ, ಫುಡ್ ಅಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಆ ಒಂದು ಪರ್ಪಸ್ ನ ರೆಡ್ಯೂಸ್ ಮಾಡೋದಕ್ಕೆ ಇದನ್ನ ರೆಡಿ ಮಾಡಿರೋದು. ಥರ್ಡ್ ಒನ್, ಎಲಿಮಿನೇಟ್ ವೀಡ್ ಫ್ರಮ್ ಫೀಲ್ಡ್ಸ್ ವಿತೌಟ್ ಯೂಸ್ ಆಫ್ ಮ್ಯಾನ್ಯುಯಲ್ ಲೇಬರ್. ತುಂಬಾ ಕೆಲಸಗಾರ ಬೇಕಾಗತ್ತಲ್ವಾ ಕಳೆ ತೆಗೆಯೋದಕ್ಕೆ, ಹಾಗಾಗಿ ಇದನ್ನ ಹಾಕ್ಬಿಟ್ರೆ ಏನಾಯ್ತು, ಕಳೆ ಅವಶ್ಯಕತೆನೇ ಇರೋದಿಲ್ಲ. ಹಾಗಾಗಿ ಮ್ಯಾನ್ಯುಯಲ್ ಲೇಬರ್ನ ಕಡಿಮೆ ಮಾಡೋದಕ್ಕೆ ಇದನ್ನ ರೆಡಿ ಮಾಡಿದ್ದಾರೆ. ಫೋರ್ತ್ ಆಪ್ಷನ್, ಎಲಿಮಿನೇಟ್ weeds from the fields without the use of herbicides. ಫೋರ್ತ್ ಆಪ್ಷನ್ ಏನು, ಕಂಪ್ಲೀಟ್ ಆಗಿ ಕಳೆನ ಏನ್ ಮಾಡ್ಬೋದು, ರಿಮೂವ್ ಮಾಡ್ಬೋದು. ಏನು, ಹರ್ಬಿಸೈಡ್ ಅಥವಾ ಕಳೆನಾಶಕನ ಅಪ್ಲೈ ಮಾಡದೇನೆ ಏನ್ ಮಾಡ್ಬೋದು, ನಾವು ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ಬೋದು ಫೀಲ್ಡ್ ಇಂದ, ಅಗ್ರಿಕಲ್ಚರ್ ಫೀಲ್ಡ್ ಇಂದ ಅಂತ ಹೇಳಿರೋದು. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದಿಲ್ಲಿ, ಆಪ್ಷನ್ ಸಿ, ಡಿ, ಡಿ. ಎಸ್, ಇಟ್ಸ್ ಡಿ. ಯಾಕೆ ಸಿ ಆಗೋದಿಲ್ಲ, ಯಾಕಂದ್ರೆ ಮ್ಯಾನ್ಯುಯಲ್ ಲೇಬರ್ನ ಕಡಿಮೆ ಮಾಡೋ ಒಂದು ಪರ್ಪಸ್ಗೋಸ್ಕರ ಇದನ್ನ ರೆಡಿ ಮಾಡಿಲ್ಲ. ಏನಕ್ಕೆ ಮಾಡಿರೋಂಥದ್ದು, ಎಲಿಮಿನೇಷನ್ ಆಫ್ ವೀಡ್ಸ್ ಫ್ರಮ್ ದ ಫೀಲ್ಡ್ಸ್, ಕಂಪ್ಲೀಟ್ ಅಗ್ರಿಕಲ್ಚರ್ ಫೀಲ್ಡ್ ಇಂದಾನೇ ರಿಮೂವ್ ಮಾಡಬೇಕು, ವಿತೌಟ್ ಯೂಸ್ ಎನಿ ಹರ್ಬಿಸೈಡ್. ಕಳೆನಾಶಕ ಅನ್ನೋ ಒಂದು ಕೆಮಿಕಲ್ನ ಅಪ್ಲೈ ಮಾಡ್ದೇನೆ ಕಂಪ್ಲೀಟ್ ಆಗಿ ಎಲಿಮಿನೇಟ್ ಮಾಡಬೇಕು ಅನ್ನೋ ಒಂದು ಪರ್ಪಸ್ಸಿಗೆ ಹರ್ಬಿಸೈಡ್ ರೆಸಿಸ್ಟೆಂಟ್ GM ಕ್ರಾಪ್ ಅನ್ನ ರೆಡಿ ಮಾಡಿರುವಂಥದ್ದು. ಓಕೆ, ಎಸ್. ವಾಟ್ ಈಸ್ ದ ಮೇನ್ ಟೆಕ್ನಿಕ್ involved in agriculture biotechnology? Options: tissue culture, transformation, plant breeding, DNA replication. ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿನ ರೆಡಿ ಮಾಡಬೇಕು ಅಂತಾದ್ರೆ ಮೇನ್ ಪ್ರಾಸೆಸ್ ಯಾವ್ದು ಇದರಲ್ಲಿ ಅಂತ ಕೇಳಿರೋದು. ಯಾವ್ದನ್ನ ಹೇಳ್ತಿದ್ದೀರಿ? ಬಿ, ಟ್ರಾನ್ಸ್ಫಾರ್ಮೇಶನ್. ಎ, ಟಿಶ್ಯೂ ಕಲ್ಚರ್. Okay, let me explain one thing. This is tissue culture. ಓಕೆನಾ? ಟಿಶ್ಯೂ ಕಲ್ಚರ್ ಅಂದ್ರೆ ಏನು, ಲ್ಯಾಬ್ ಅಲ್ಲಿ ರೆಡಿ ಆಗಿರುವಂತ ಪ್ಲಾಂಟ್ಸ್ ನ ತಗೊಂಡು ಟೆಸ್ಟ್ ಟ್ಯೂಬ್ ಅಲ್ಲಿ ಗ್ರೋ ಮಾಡೋದು, ಅದನ್ನ ಟಿಶ್ಯೂ ಕಲ್ಚರ್ ಅಂತ ಹೇಳ್ತೀವಿ. ಓಕೆ, ಟಿಶ್ಯೂ ಕಲ್ಚರ್ ಆಗ್ಬೇಕು ಅಂತಂದ್ರೆ ಈ ತರ ಫೈನಲ್ ಪ್ರಾಡಕ್ಟ್ ಗೆ ರೆಡಿ ಆಗ್ಬೇಕು. ಇದು ಎಂಡ್ ಸ್ಟೇಜ್, ಇದು ಫೈನಲ್ ಫೋರ್ತ್ ಸ್ಟೇಜ್. ಇದು ಫೈನಲ್ ಸ್ಟೇಜ್ ಯಾವ್ದ್ರಲ್ಲಿ, ಪ್ಲಾಂಟ್ ಬಯೋಟೆಕ್ನಾಲಜಿ. ಓಕೆ, ಸೊ ಬಿಫೋರ್ that there are so many steps are there. ಓಕೆ, ನೋಡಿ, ಸೋ ಮೆನಿ ಸ್ಟೆಪ್ಸ್ ಯಾವುದು, ಟಿಶ್ಯೂ ಕಲ್ಚರ್, ಟ್ರಾನ್ಸ್ಫಾರ್ಮೇಶನ್, ಪ್ಲಾಂಟ್ ಬ್ರೀಡಿಂಗ್ ಅಂಡ್ DNA ರೆಪ್ಲಿಕೇಶನ್. DNA ರೆಪ್ಲಿಕೇಶನ್ ಏನ್ ಮಾಡ್ಬೇಕು ನಾವು, ವೆಕ್ಟರ್ಸ್ ನ ಯೂಸ್ ಮಾಡಿಕೊಂಡು ಡಿಸೈರ್ಡ್ ಜೀನ್, ಯಾವುದು ಶೆಲ್ಫ್ ಲೈಫ್ ಇನ್ಕ್ರೀಸ್ ಮಾಡೋದಿರ್ಬೋದು, ಅಥವಾ ಟಾಲ್ ಇರುವಂತ ಪ್ಲಾಂಟ್ಸ್ ನ ಕಡಿಮೆ ಹೈಟ್ ಅಲ್ಲಿ ಮಾಡುವಂತ ಜೀನ್ಸ್ ಇರ್ಬೋದು, ಕಲರ್ ಚೇಂಜ್ ಮಾಡೋದಿರ್ಬೋದು, ಫ್ರಾಗ್ನೆನ್ಸ್, ತುಂಬಾ ಸುವಾಸನೆಯುಕ್ತ ಫ್ಲವರ್ಸ್ ನ ರೆಡಿ ಮಾಡುವಂತ ಜೀನ್ಸ್ ಇರ್ಬೋದು. ಅದನ್ನ ಏನ್ ಮಾಡ್ತೀವಿ, DNA ರೆಪ್ಲಿಕೇಶನ್ ಅಲ್ಲಿ ಹೋಗ್ತೀವಿ. ಅದಾದ್ಮೇಲೆ ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ, ಟ್ರಾನ್ಸ್ಫಾರ್ಮೇಶನ್. ಯಾವ್ದಕ್ಕೆ, ಡಿಸೈರ್ಡ್ ಪ್ಲಾಂಟ್ಗೆ. ಯಾವುದೋ ಒಂದು ಪ್ಲಾಂಟ್ ಅನ್ನ, ಕರೆಕ್ಟ್ ಆಗಿರೋ ಪ್ಲಾಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಟ್ರಾನ್ಸ್ಫರ್ ಮಾಡೋದು. ನಾಲ್ಕನೇದು ಬಂದು ಟಿಶ್ಯೂ ಕಲ್ಚರ್, ಅದನ್ನ ಲ್ಯಾಬೊರೇಟರಿಯಲ್ಲಿ ಗ್ರೋ ಮಾಡುವಂಥದ್ದು. ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ನಾವು, ಪ್ಲಾಂಟ್ ಬ್ರೀಡಿಂಗ್ ಮಾಡಬೇಕು ಅಲ್ವಾ. ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ಮೇಲೆ ಆಗ್ಲಿಲ್ಲ, DNA ರೆಪ್ಲಿಕೇಶನ್ ಆದ್ಮೇಲೆ ವೆಕ್ಟರ್ನ ಟ್ರಾನ್ಸ್ಫರ್ ಮಾಡಬೇಕು,
ಟ್ರಾನ್ಸ್ಫರ್ ಮಾಡೋ ಸ್ಟೇಜನ್ನ ಎಲ್ಲಿ ನಾವು ನೋಡ್ತೀವಿ? ಪ್ಲಾಂಟ್ ಬ್ರೀಡಿಂಗ್. ಒಂದು ಟಾಲ್ ವೆರೈಟಿ ಪ್ಲಾಂಟ್ ಅಂಡ್ ಡ್ವಾರ್ಫ್ ವೆರೈಟಿ ಪ್ಲಾಂಟ್. ಇದನ್ನ ಎರಡನ್ನು ನಾವು ಕಂಪ್ಲೀಟ್ ಆಗಿ ಬ್ರೀಡ್ ಮಾಡಬೇಕು, ಕಸಿ ಮಾಡಬೇಕು. ಕಸಿ ಮಾಡಿದಾಗಲೇ ಮಾತ್ರ ಏನಾಗುತ್ತೆ, ನಮಗೆ ಟಿಶ್ಯೂ ಕಲ್ಚರಲ್ಲಿ ಒಂದು ಪ್ಲಾಂಟ್ ರೆಡಿಯಾಗಿ ಬರುತ್ತೆ. ಅರ್ಥ ಆಗ್ತಿದೆಯಾ? ಹಾಗಾಗಿ ಕರೆಕ್ಟ್ ಆಗಿರೋ ಆಪ್ಷನ್ ಯಾವುದು ಇಲ್ಲಿ? ಸಿ, ಪ್ಲಾಂಟ್ ಬ್ರೀಡಿಂಗ್. ಪ್ಲಾಂಟ್ ಬ್ರೀಡಿಂಗ್ ಆದಮೇಲೆ ನಾವು ಟಿಶ್ಯೂ ಕಲ್ಚರ್ಗೆ ಹೋಗ್ಬೋದು. ಇಲ್ಲಿ ನೋಡಿ, ಟಿಶ್ಯೂ ಕಲ್ಚರ್ ಅಂದ್ರೆ ಏನು? ಆನಿಮಲ್ ಸೆಲ್ ಅನ್ನು ಕೂಡ ನಾವು ಗ್ರೋ ಮಾಡ್ಬೋದು ಆರ್ಟಿಫಿಷಿಯಲ್ ಆಗಿ. ಹ್ಯೂಮನ್ ಸೆಲ್ ಅನ್ನು ಕೂಡ ಗ್ರೋ ಮಾಡ್ಬೋದು. ಎಂಟೈರ್ ಆಗಿ ನಾವು ಜನರಲ್ ಆಗಿ ಏನ್ ಹೇಳ್ತಾ ಹೋಗ್ತೀವಿ? ಟಿಶ್ಯೂ ಕಲ್ಚರ್ ಅಂತ ಹೇಳ್ತೀವಿ. ಹಾಗಾಗಿ ಪ್ಲಾಂಟ್ ಬಯೋಟೆಕ್ನಾಲಜಿಗೆ ಅಂತಾನೆ ಸಪರೇಟ್ ಆಗಿ ಟಿಶ್ಯೂ ಕಲ್ಚರ್ ಅಂತ ಹೇಳೋದಿಲ್ಲ. ಹಾಗಾಗಿ ನಾವೇನ್ ಚೂಸ್ ಮಾಡ್ಬೇಕಿಲ್ಲಿ? ಅಗ್ರಿಕಲ್ಚರ್ ಅಂತ ಹೇಳಿರುವಂಥದ್ದು, ಅಗ್ರಿಕಲ್ಚರಲ್ ಬಯೋಟೆಕ್ನಾಲಜಿ. ದಟ್ಸ್ ವೈ ವಿ ಹ್ಯಾವ್ ಟು ಫೋಕಸ್ ಆನ್ ಪ್ಲಾಂಟ್ ಬ್ರೀಡಿಂಗ್. ಓಕೆ, ಪ್ಲಾಂಟ್ ಬ್ರೀಡಿಂಗ್. ಅರ್ಥ ಆಗ್ತಿದೆಯಾ? ಎಸ್. ಹಾಗಾಗಿ ಇಲ್ಲಿ ನೋಡಿ, ಈ ಮೀಡಿಯಾ ಇದನ್ನ ತುಂಬಾ ಕೆಲವೊಂದು ನ್ಯೂಟ್ರಿಯೆಂಟ್ ಸೊಲ್ಯೂಷನ್ ಇರುತ್ತೆ. ಇದನ್ನ ನಾವು ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ ಮೀಡಿಯಾ ಅಂತ ಹೇಳ್ತೀವಿ. ಓಕೆ, ಕೆಲವೊಂದು ತುಂಬಾ ಪ್ಲಾಂಟ್ಗೇನೆ ಬೇರೆ ಮೀಡಿಯಾ ಇರುತ್ತೆ, ಆನಿಮಲ್ಸ್ಗೇನೆ ಬೇರೆ ಮೀಡಿಯಾ ಇರುತ್ತೆ, ಇವನ್ ಹ್ಯೂಮನ್ ಸೆಲ್ಸ್ ನ ಗ್ರೋ ಮಾಡೋದಾದ್ರೂ ಕೂಡ ಮೀಡಿಯಾ ಇರುತ್ತೆ. ಸೊ ಫೈನಲ್ ಆಗಿ ಈ ಮೀಡಿಯಾದಲ್ಲಿ ಗ್ರೋ ಮಾಡಿದಾಗ ಅದಕ್ಕೇನೆ ಏನ್ ಮಾಡ್ತಾರೆ? ಗ್ರೋತ್ ಹಾರ್ಮೋನ್ಸ್ ಅನ್ನು ಕೂಡ ಹಾಕ್ತಾರೆ. ಗ್ರೋತ್ ಹಾರ್ಮೋನ್ಸ್ ಆಲ್ರೆಡಿ ಆಗಿದೆ ಅಲ್ವಾ ನಿಮ್ಗೆ? ಯಾವುದು? ರೂಟ್ ಇನಿಷಿಯೇಷನ್ ಹಾರ್ಮೋನ್, ಶೂಟ್ ಇನಿಷಿಯೇಷನ್ ಹಾರ್ಮೋನ್, ಅದೆಲ್ಲದನ್ನು ಕೂಡ ಅಪ್ಲೈ ಮಾಡ್ತಾರೆ. ಆಗೇನಾಗುತ್ತೆ? ಕಂಪ್ಲೀಟ್ ಆಗಿ ಒಂದು ಪ್ಲಾಂಟ್ ಗ್ರೋ ಆಗುತ್ತೆ. ಇದು ಸಕ್ಸಸ್ಫುಲಿ ಗ್ರೋ ಆದ್ರೆ ಅದನ್ನು ತಗೊಂಡೋಗಿ ಫೀಲ್ಡ್ ಅಲ್ಲಿ ಅಪ್ಲೈ ಮಾಡ್ತಾರೆ. ಅದು ಚೆನ್ನಾಗಿ ರೆಡಿ ಆಯ್ತು, ನಮಗೆ ಡಿಸೈರ್ಡ್ ಕ್ಯಾರೆಕ್ಟರ್ ಬಂತು ಅಂತ ಆದ್ರೆ ಮಾತ್ರ ಏನ್ ಮಾಡ್ತಾರೆ? ಅದನ್ನ ಮಾರ್ಕೆಟ್ ಅಲ್ಲಿ ಅದ್ರ ಸೀಡ್ ಅನ್ನ ಅವೈಲೇಬಲ್ ಇರೋ ತರ ನೋಡ್ಕೊಳ್ತಾ ಹೋಗ್ತಾರೆ. ದಿಸ್ ಇಸ್ ದ ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಿಕ್ ಇನ್ ಅಗ್ರಿಕಲ್ಚರಲ್ ಬಯೋಟೆಕ್ನಾಲಜಿ. ಓಕೆ, ಅರ್ಥ ಆಯ್ತಾ? ಎಸ್. ಹಾಗಾದ್ರೆ ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದಿಲ್ಲ? ಇಟ್ಸ್ ಅ ಪ್ಲಾಂಟ್ ಬ್ರೀಡಿಂಗ್. ಎಸ್. Yes. The techniques of biotechnology have been utilized to the maximum extent in what field? ಬಯೋಟೆಕ್ನಾಲಜಿ ಟೆಕ್ನಿಕ್ಸ್ ನ ಮ್ಯಾಕ್ಸಿಮಮ್ ಹಂತದಲ್ಲಿ ಯಾವ ಫೀಲ್ಡ್ ಅಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ? ಅಗ್ರಿಕಲ್ಚರ್, ಮೆಡಿಸಿನ್, ಇಂಡಸ್ಟ್ರೀಸ್, ಬಯೋಗ್ಯಾಸ್ ಪ್ರೊಡಕ್ಷನ್. ವಿಚ್ ಇಸ್ ದ ಆಪ್ಷನ್? B. Yes, it's for medicine generation, medicine production. Okay, lot of medicine can be generated through biotechnology. Okay, yes. Look at here. One statistical analysis. ವರ್ಡ್ ಅನ್ನ ತಗೊಂಡಾಗ ನಾವು ಸ್ಟ್ಯಾಟ್ಸ್ ನಾನು ಅಪ್ಲೈ ಮಾಡಿದಾಗ ಎಷ್ಟು ಸಿಗುತ್ತೆ ನಮ್ಗೆ? ಇಲ್ಲಿ ಯಾವ್ಯಾವ್ದು ದೇಶನ ತಗೊಂಡಿರುವಂತದ್ದು? MEA, ಲ್ಯಾಟಿನ್ ಅಮೆರಿಕಾ, ಏಷ್ಯಾ ಪೆಸಿಫಿಕ್. ಸ್ಕೈ ಬ್ಲೂ ಕಲರ್ ಅಲ್ಲಿ ಇದೆ ಅಲ್ವಾ? ದಿಸ್ ಇಸ್ ಏಷ್ಯಾ. ಓಕೆ, ದೆನ್ ಯುರೋಪ್ ಇಲ್ಲಿ, ದೆನ್ ನಾರ್ತ್ ಅಮೇರಿಕಾ. ಸೊ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಎಲ್ಲ ಇದೆಯಲ್ವಾ? ಅದು ಸ್ಟಾರ್ಟಿಂಗ್ ಇಂದನು 2018 ಇಂದನು ಯೂಸ್ ಮಾಡ್ತಾ ಬರ್ತಾ ಇದೆ. ಬಟ್ ಏಷ್ಯಾ ಪೆಸಿಫಿಕ್ ಅಂದ್ರೇನು? ವಿ ಇಂಡಿಯನ್ಸ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ? ಅಫ್ಕೋರ್ಸ್ ನಾವು ಕೂಡ 2018 ಇಂದ ಸ್ಟಾರ್ಟ್ ಮಾಡಿದ್ವಿ, ಬಟ್ ನಾವು ಅದ್ರ ಮೇಲೆ ತುಂಬಾ ಡಿಪೆಂಡ್ ಆಗಿರ್ಲಿಲ್ಲ. ನೋಡಿ, ಇದ್ರ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ನೋಡಿ ಇಲ್ಲಿ. 2023 ಅಲ್ಲಿ ಎಷ್ಟು ಇನ್ಕ್ರೀಸ್ ಆಯ್ತು? $1.6 ಅಷ್ಟು ಇನ್ಕ್ರೀಸ್ ಆಗ್ತಾ ಬಂತು. ಹಾಗಾಗಿ ಪ್ರೊಡಕ್ಷನ್ ಅನ್ನ ನಾವೇ ರೆಡಿ ಮಾಡ್ತಾ ಇರುವಂತದ್ದು. ಇವನ್ ಮಾರ್ಕೆಟಿಂಗ್ ಕೂಡ ಜಾಸ್ತಿ ಇದೆ. ದೆನ್ 2024 ಅಲ್ಲಿ ಎಷ್ಟಾಯ್ತು? 1 to ಡಬಲ್ ಆಯ್ತು, $1.8. ಇದನ್ನೇ ನಾವು ಎಕ್ಸ್ಪೆಕ್ಟ್ ಎಷ್ಟು ಮಾಡ್ಬೋದು? 2030 ಅಲ್ಲಿ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? ಇದನ್ನ 3 times ಹೈಯರ್, ಅಂದ್ರೆ 3 ಪಟ್ಟಷ್ಟು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಂಡಿಯಾ ಕೂಡ ಏನ್ ಮಾಡುತ್ತೆ? ಬಯೋಟೆಕ್ನಾಲಜಿಯಲ್ಲಿ ಮೆಡಿಸಿನ್ ಅನ್ನ, ಎಸ್ಪೆಷಲಿ ವ್ಯಾಕ್ಸಿನ್, ಇನ್ಸುಲಿನ್, ಓಕೆ, ಹಾರ್ಮೋನ್ಸ್,
ಇಂಟರ್ಫೆರಾನ್ಸ್, ಇಮ್ಯುನೋಗ್ಲೋಬುಲಿನ್ಸ್, ಆಂಟಿಬಾಡೀಸ್ ಇದೆಲ್ಲದನ್ನು ಕೂಡ ಬಯೋಟೆಕ್ನಾಲಜಿ ಮೀನ್ಸ್ ಅಲ್ಲೇನೆ ರೆಡಿ ಮಾಡಿರುವಂಥದ್ದು. ಹಾಗಾಗಿ ಇದ್ರ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಾಗುತ್ತೆ? ಎಸ್ಟಿಮೇಟೆಡ್ ಪ್ರಕಾರ ಸ್ಟ್ಯಾಟ್ಸ್ ಅಪ್ಲೈ ಮಾಡಿದಾಗ $3.9 ಅಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ಇಷ್ಟು ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಪ್ರೊಡಕ್ಷನ್ ರೇಟ್ ಇನ್ನೂ ಆಗಬೇಕು ಅನ್ನೋದು ಒಂದು ಎಸ್ಟಿಮೇಷನ್. ಇದೇ ತರ ಕೂಡ ಎಲ್ಲ ಕಡೆ ವರ್ಕ್ ಆಗುವಂಥದ್ದು. ಓಕೆನಾ? ಎಸ್. A transgenic crop of the future, golden rice, has which of the following improved traits? Improved traits. High lysine content, which is an essential amino acid. Insect resistance. High protein content. High vitamin A content. ಯಾವುದು? It's D. Yes, it's for high vitamin content because the presence of beta carotene. ಬೀಟಾ ಕ್ಯಾರೋಟಿನ್ ಇರೋದ್ರಿಂದನೇ ವಿಟಮಿನ್ ಎ ಪ್ರೊಡಕ್ಷನ್ ಆಗಬೇಕು ನಮ್ಮ ಬಾಡಿಯಲ್ಲಿ. ಅದು ನೀಟಾಗಿ ಡೈಜೆಸ್ಟ್ ಆಗಬೇಕು ಅಂತಂದ್ರೆ ಏನಾಗಬೇಕು? ಬೀಟಾ ಕ್ಯಾರೋಟಿನ್ ಅನ್ನೋದು ಒಂದು ಪ್ರಿಕರ್ಸರ್ ಅಂದ್ರೇನು? ಫಸ್ಟ್ ಮಾಲಿಕ್ಯೂಲ್, ಲೀಡರ್ ತರ. ಅದಿದ್ರೆ ಮಾತ್ರ ಏನಾಗುತ್ತೆ? ವಿಟಮಿನ್ ಎ ವರ್ಕ್ ಆಗುತ್ತೆ. ಹಾಗಾಗಿ ಹೈ ವಿಟಮಿನ್ ಎ ಕಂಟೆಂಟ್ ನ ಗೋಲ್ಡನ್ ರೈಸ್ ಅಲ್ಲಿ ರೆಡಿ ಮಾಡಿದ್ರು ಬೈ ಇನ್ಸರ್ಟಿಂಗ್ ಬೀಟಾ ಕ್ಯಾರೋಟಿನ್ ಕಂಪೋನೆಂಟ್ ಇನ್ ರೈಸ್. Okay? Yes. Yes. Excellent. The option D is correct for this question. A product and the microorganism responsible for it are properly matched by which of the following? ಇಲ್ಲೇನ್ ಮಾಡಿದ್ದಾರೆ? ಪ್ರಾಡಕ್ಟ್ ಮತ್ತೆ ಮೈಕ್ರೋ ಆರ್ಗ್ಯಾನಿಸಮ್ ನ ಲೀಸ್ಟ್ ಮಾಡಿದ್ದಾರೆ. ಯಾವುದೋ ಒಂದು ಲೀಸ್ಟ್ ಅಲ್ಲಿ ಯಾವುದೋ ಒಂದು ರಾಂಗ್ ಇದೆ. ಅದನ್ನ ನಾವು ಐಡೆಂಟಿಫೈ ಮಾಡಬೇಕು. ಇಥೈಲ್ ಆಲ್ಕೋಹಾಲ್ produced by yeast. Acetic acid is produced by lactobacillus. Cheese is produced by nitrobacter. Curd is produced by azotobacter. ಯಾವುದನ್ನ ಚೂಸ್ ಮಾಡ್ತೀರಿ? ಅಸಿಟಿಕ್ ಆಸಿಡ್ ಈಸ್ ಪ್ರೊಡ್ಯೂಸ್ಡ್ ಬೈ ಎಸಿಟೋಬ್ಯಾಕ್ಟರ್ ಎಸಿಟಿ ಅನ್ನೋ ಒಂದು ಆರ್ಗ್ಯಾನಿಸಮ್, ಬ್ಯಾಕ್ಟೀರಿಯಾದಿಂದ ಪ್ರೊಡ್ಯೂಸ್ ಆಗುತ್ತೆ. ಲ್ಯಾಕ್ಟೋಬೆಸಿಲಸ್ ಅನ್ನೋದು ಏನ್ ಪ್ರೊಡ್ಯೂಸ್ ಮಾಡುತ್ತೆ? ಲ್ಯಾಕ್ಟಿಕ್ ಆಸಿಡ್. ಹಾಗಾಗಿ ಈ ಕಾಂಬಿನೇಷನ್ ಅಲ್ಲ. ದೆನ್ ಚೀಸ್ ಈಸ್ ಆಲ್ಸೋ ಬೈ ಅಗೇನ್ ಲ್ಯಾಕ್ಟಿಕ್ ಆಸಿಡ್ ಡಿಫ್ರೆಂಟ್ ಸ್ಪೀಶೀಸ್. ಓಕೆನಾ? ಆದ್ರೆ ನೈಟ್ರೋಬ್ಯಾಕ್ಟರ್ ಅನ್ನೋದು ಒಂದು ಬಯೋಫರ್ಟಿಲೈಸರ್ ನ ನೈಟ್ರೋಜನ್ ಫಿಕ್ಸಿಂಗ್ ಆರ್ಗ್ಯಾನಿಸಮ್. Then curd produced by azotobacter. Azotobacter is also a biofertilizer. ಅಂದ್ರೇನು? ಇದನ್ನು ಕೂಡ ನೈಟ್ರೋಜನ್ ನ ಚೆನ್ನಾಗಿ ಫಿಕ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಪ್ಲಾಂಟ್ಸ್ಗೆ. ಹಾಗಾಗಿ ದಿಸ್ ಇಸ್ ನಾಟ್ ಅ ಕರೆಕ್ಟ್ ಕಾಂಬಿನೇಷನ್. ದಟ್ಸ್ ವೈ ದ ಕಾಂಬಿನೇಷನ್ ಈಸ್ ಇಥೈಲ್ ಆಲ್ಕೋಹಾಲ್ ಅಂಡ್ ಈಸ್ಟ್. ಓಕೆ? ಈಸ್ಟ್ ಅಂದ್ರೇನು? ನಾವು ರೆಗ್ಯುಲರ್ ನಿಮ್ಮ ಬೇಕರಿಯಲ್ಲಿ ಸಿಗುತ್ತಲ್ವಾ, ಈಸ್ಟ್ ಇಂದ ಏನ್ ಮಾಡ್ಬೋದು? ವಿತ್ ದ ಹೆಲ್ಪ್ ಆಫ್ ದ ಫರ್ಮೆಂಟೇಷನ್ ಪ್ರೊಸೀಜರ್ ನಾವು ಆಲ್ಕೋಹಾಲ್ ಅನ್ನ ಪ್ರೊಡ್ಯೂಸ್ ಮಾಡ್ಬೋದು. ಓಕೆ? ಎಸ್, ದಿಸ್ ಇಸ್ ಅ ಫಸ್ಟ್ ಎ ಆಪ್ಷನ್ ಇಸ್ ರೈಟ್ ಒನ್. ಎಸ್, ವೆರಿ ಗುಡ್. ಡಿಯರ್ ಸ್ಟೂಡೆಂಟ್ಸ್, ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಪ್ಲೀಸ್ comment in chat box. I'll be here for again 10 minutes, for another 10 minutes. ಏನಾದರೂ ಡೌಟ್ಸ್ ಇದೆಯಾ ಈ ಚಾಪ್ಟರ್ ರಿಗಾರ್ಡಿಂಗ್, ಅಥವಾ ಯಾವುದೇ ಒಂದು ಕ್ವಶನ್ ಇಂದ? ನೋ ಮ್ಯಾಮ್. ಮತ್ತೆ ಯಾವ್ದಾದ್ರು ಎಕ್ಸ್ಪ್ಲೈನ್ ಮಾಡ್ಬೇಕಾ? ಇನ್ನೊಂದ್ಸಲಿ ಎಕ್ಸ್ಪ್ಲೈನ್ ಮಾಡುವಂಥದ್ದು, ಅಥವಾ ಯಾವುದೇ ಈ ಚಾಪ್ಟರ್ಗೆ ಅಂತ ಹೇಳಲ್ಲ, ಯಾವುದೇ ರಿಗಾರ್ಡಿಂಗ್ ಬೇರೆ ಚಾಪ್ಟರ್ಸ್ ಯಾವುದೇ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಿಲ್ಲ ಅನ್ನೋದು ಇದ್ರೆ ಹೇಳಿ. ಎಸ್, ಪ್ಲೀಸ್.
Yes. Yes. Okay. This all about you know important questions and possible questions which are very important for your board exam, MCQ as well as KCT. ಓಕೆ, ಇದನ್ನ ನೀವು ತುಂಬಾ ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದ್ರೆ ಈ ಚಾಪ್ಟರ್ ಇಂದನೇ ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರುವ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಈಸಿ ಇದೆ, ಹಾಗಾಗಿ ತುಂಬಾ ಕ್ವಶನ್ಸ್ ಅನ್ನ ಕೇಳುವಂತ ಒಂದು ಚಾನ್ಸ್ ಕೂಡ ಇದೆ, ಕಂಟೆಂಟ್ ಕೂಡ ಇದೆ. ಹಾಗಾಗಿ ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.